ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲ ವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ಯೇನ ಪ್ರಾದುರಭಾವಿ ಭೂಮಿವಲಯೇ ವ್ಯಸ್ತಾರಿಗೋ ಸಂತತಿ ಪ್ರಬೋಧಿಶ್ರುತಿ ಪಂಕಜಂ ಕರುಣಯ ಪ್ರಕಾಶಿತತ್ವಂ ಪರಂ ಧ್ವಂತಂ ಧ್ವಂಸಮನಾಯಿ ಸಾಧುನಿಕರಶ್ಚಾಕಾರ್ಯ ಸನ್ಮಾರ್ಗಗಃ ತೇನೌ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ प्रतिपक्षयुक्तिरतुलं शुद्धं प्रमाणं समे भूयात्तत्व विनिर्णयाय भगवानानन्दतीर्थो मुनिः भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचित वासभूमि सन्न्याय रत्नावलि जन्मभूमि वैराग्य भाग्यो मम पद्मनाभतीर्थामृताब्धिर्भवताद्विभूत्यै पदवाक्य प्रमाणज्ञान प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून्मम श्रीमदानन्दतीर्थार्य सन्मनः सरसी भुवि अनुव्याख्याननलिने चञ्चरी कतिमे मनः न शब्दाब्दौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयम् परं श्रीमत्पूर्णप्रमति गुरुकारुण्यसरणि प्रपन्नामान्यास्मः किमपि च वदन्तोऽपि महताम् भगवता बादरायणेन प्राणिनां निःश्रेयसाय प्रणीतमपि ब्रह्ममीमांसा शास्त्रम् असाधुनिबन्धं दतमसा अवकुण्ठितत्वेन प्रणीतमिव मन्यमानः भगवान् आनन्दतीर्थमुनिः यथाचार्याभिप्रायम् अस्य भाष्यं विधाय अनुभाष्यमपि करिष्यन् विलीन प्रकृतितया स्वयमन्तराय विदुरोऽपि अनवरतमीश्वर प्रवणकाय करणरुत्तिरपि नारायण प्रणामादिकं पारीप्सितस्यानन्तराय परिसमाप्तेः प्रचयस्य च हेतुतया अवगीतशिष्टाचार परम्परादिना अवगतम् अवश्यं करणीयं शिष्यान् ग्राहयितुं ग्रन्थादौ निबध्नाति नारायणमिति नारायणं निखिलपूर्णगुणैकदेहम् निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि तमेव शास्त्रप्रभवं प्रणम्य जगद्गुरूणां गुरुमञ्जसैव विशेषतो मे परमाख्यविद्याव्याख्यां करोम्यन्वपि चाहमेव ओम ओमथातो ब्रह्म जिज्ञासा ओम श्रुति क्षीराब्धिमावत्य धीमं धरमहीभृतः प्राप्ता न्यायसुधा येन तं जयीन्द्रमहं भजे बुधैरपि सुदुर्बोधे ग्रन्थे यन्मम साहसं तत्पारयन्तु निपुणाः गुरुपादरजक्कणाः लौकिका फलं लक्षणामृतदोहिनीं गुरुवनुग्रह रूपां तां कामधेनुमुपास्मये मद्भुक्तिर्द्विनदी जयार्य शुभवाक् सूर्यात्मजा संगमे व्याख्यास्नानमोहो विधाय हरे प्राप्य प्रसादं परं प्रापुरुणे कृतकृत्यतां गतमला विद्याधिराजादयो योगीशा कृपयन्तु ते जयमुनेर्भावस्य बोधाय मे शुकेन शान्त्यादिषु वाङ्मयेषु व्यासेन धैर्यं बुधिनोपमेयम् मनोजचित्त
ನಿಪತ್ಯ ಮನಸಾಂ ವಿಪತ್ಯ ರಘುತ್ತಮಾಖ್ಯಂ ಸ್ವಗುರುಂ ನಮಾಮಿ ನದಗ್ಧಂ ಯಸ್ಯ ಕೌಪೀನಂ ಅಗ್ನೋ ದತ್ತಮಪಿ ಸ್ಫುಟಂ ವೇದವ್ಯಾಸ ಗುರುಂ ನೌಮಿ ಶ್ರೀವೇದೇಶ ನಮಸ್ಕೃತಂ ಸತ್ಯನಾಥ ಗುರು ಪಾತು ಯೋಧೀರೋ ನವಚಂದ್ರಿಕಾ ನವಾಮೃತ ಗದಾ ತೀರ್ಥ ತಾಂಡವಾನಿ ವ್ಯಚೀಕೃಪತ ಆರೂಢ ಸಹಜ ಯತೀಂದ್ರ ಪದವೀಂ ಗತ್ವಾ ಚ ವಾರಾಣಸಿ ತತ್ರತ್ಯಾನ್ ಕುಮತ ಪ್ರಚಾರ ನಿರತಾನದ್ವೈತ ದಿಗ್ಧಂತಿನ ಪ್ರೌಢಾರ್ಥೇ ವಚನೆ ಸುಯುಕ್ತಿ ಖಚಿತೈ ಸಂಭೀಷಯನ್ಮೋದಯನ್ ಸತ್ಯಧ್ಯಾನ ಸುಕೇಸರಿ ವಿಜಯತೆ ಪಾದಾಸಿತ ಶ್ರೀಪತೆ ಪ್ರಾವೋಚದ್ಯೋತಿಕಂ ನ್ಯಾಯ ಸುಧಾವಾಕ್ಯಾರ್ಥ ಚಂದ್ರಿಕಾಂ ಸತ್ಯ ಪ್ರಜ್ಞ ಗುರುರ್ದದ್ಯಾತ್ ಪ್ರಜ್ಞಾಂ ವೈದಾಂತಿಕಿಂ ಸದಾ ಬಂಧುಸ್ತ್ವಂ ಗುರುರಿಷ್ಟ ದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲನೇತಿ ಸತತಂ ಯಾಚೆ ನಿಬದ್ಧಾಂಜಲಿ ಚಿತ್ತಂ ಮದ್ಗುಣ ದೋಷ ಚಿಂತನ ವಿದೌ ನೂನಂ ಮನಕ್ಮಾಕೃತಾ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಂ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನುಮಃ ಪೃಥ್ವೀ ಮಂಡಲ ಮಧ್ಯಸ್ಥಾ ಪೂರ್ಣಬೋಧ ಮತಾನುಗಾ ವೈಷ್ಣವ ವಿಷ್ಣು ಹೃದಯ ತಾನ್ನಮಸ್ಸೆ ಗುರುನ್ಮಮ ಆಪಾದ ಮೌಲ್ಯ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾಂ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಯಹಿರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರುನ್ಮಮ ಸತ್ಪ್ರಮೋದ ಕೃಪಾಪಾತ್ರಂ ಜಗತ್ಪೂಜ್ಯ ಮಹಾಗುರುಂ ಸದಾ ಸಚ್ಛಾಸ್ತ್ರ ನಿರತಂ ಶ್ರೀ ಸತ್ಯಾತ್ಮ ಮುನಿಂ ಭಜೆ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇವತ್ತಿನ ದಿನ ಮಹಾನುಭಾವರಾದ ಜ್ಞಾನಿಗಳಾದ ಪ್ರಾತಸ್ಮರಣೀಯರಾದ ತಪಸ್ವಿ ವರೇಣ್ಯರಾದ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ. ನಮ್ಮ ಸ್ವರೂಪೋದ್ಧಾರಕ ಗುರುಗಳನ್ನು ಜಗತ್ತಿಗೆ ಕೊಟ್ಟ ಮಹನೀಯರು ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರು. 50 ವರ್ಷಗಳ ಕಾಲ ಮೂಲರಾಮಚಂದ್ರ ದೇವರ ಪೂಜೆ, 50 ವರ್ಷಗಳ ಕಾಲ ನಿತ್ಯ ನಿರಂತರವಾದ ಶ್ರೀಮನ್ಯಾಯ ಸುಧಾದಿ ಸಚ್ಚಾಸ್ತ್ರ ಗ್ರಂಥಗಳ ಪಾಠ ಪ್ರವಚನ ಒಂದು ದಿನ ಬಿಡದೇನೆ ನಡೆಸಿದ ಮಹಾನುಭಾವರು ಸತ್ಯಾಭಿಜ್ಞ ತೀರ್ಥ ಶ್ರೀಪಾದಂಗಳವರ ಪರಮಾನುಗ್ರಹಕ್ಕೆ ಪಾತ್ರರಾಗಿ ಅವರಿಂದ ಆಶ್ರಮವನ್ನು ಪಡೆದು 50 ವರ್ಷಗಳ ಕಾಲ ಹಂಸನಾಮಕ ಪರಮಾತ್ಮ ಈ ಮೂಲಪೀಠ ಉತ್ತರಾದಿ ಮಠದಲ್ಲಿ ವಿರಾಜಮಾನರಾದ ಮಹನೀಯರು ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರು. ಅವರ ಪ್ರೀತಿಗಾಗಿ, ಅವರಿಗೆ ಸಂತೋಷಕ್ಕಾಗಿ, ನಮಗೆಲ್ಲರಿಗೂ ಅವರು ವಿಶೇಷವಾಗಿ ಅನುಗ್ರಹ ಮಾಡೋದಕ್ಕಾಗಿ ಇಂದಿನ ನ್ಯಾಯಸುಧೆಯ ಪಾಠವನ್ನು ನಾವೆಲ್ಲರೂ ಭಕ್ತಿ ಶ್ರದ್ಧೆಯಿಂದ ಶ್ರವಣ ಮಾಡೋಣ, ಕೇಳೋಣ. ಇವತ್ತಿನ ನ್ಯಾಯಸುಧೆಯ ಪಾಠದ ಪುಣ್ಯವನ್ನು ಗುರುಗಳಿಗೆ ಸಮರ್ಪಣೆ ಮಾಡ್ತಾ ಆ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರ ಪರಮಾನುಗ್ರಹ ನಮ್ಮ ಮೇಲೆ ಆಗಿ ಒಂದು ದಿನ ನ್ಯಾಯಸುಧಾದಿ ಸದ್ಗ್ರಂಥಗಳ ಪಾಠವನ್ನು ಬಿಟ್ಟವರಲ್ಲ. ನ್ಯಾಯಸುಧಾ ಮಂಡನ ಅಂತ ಗ್ರಂಥ ಬರೆದ ನ್ಯಾಯಸುಧಾ ಮಂಡನಾಚಾರ್ಯರು ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರು. ಅವರ ಅನುಗ್ರಹವಾದ ನಿಶ್ಚಿತವಾಗಿ ನಾವು ಕೂಡ ನಿರ್ವಿಘ್ನವಾಗಿ ಸುಧಾದಿ ಗ್ರಂಥಗಳ ಪಾಠ ಪ್ರವಚನದಲ್ಲಿ ತೊಡಗಬಹುದು. ಅವರ ಅನುಗ್ರಹವನ್ನು ಭಕ್ತಿ ಶ್ರದ್ಧೆಯಿಂದ ನಾವು ಪ್ರಾರ್ಥನೆ ಮಾಡ್ತಾ, ಸ್ಮರಣೆ ಮಾಡ್ತಾ, ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರ ಪ್ರೀತಿಯನ್ನು ಚಿಂತನೆ ಮಾಡ್ತಾ ಇವತ್ತಿನ ಪಾಠವನ್ನು ಅವರಿಗೆ ಸಮರ್ಪಣೆ ಮಾಡೋಣ. ಹಿಂದೆ ಒಂದು ಮಾತು ಬಂದಿದೆ, ಸತ್ಸಿದ್ಧಾಂತವನ್ನು ಬಿಡದೇನೆ ಯಥಾಯೋಗ್ಯವಾಗಿ ಶಾಸ್ತ್ರಗ್ರಂಥಗಳನ್ನು, ಸಚ್ಚಾಸ್ತ್ರಗಳನ್ನು ಅಭ್ಯಾಸ ಮಾಡಿ ತಿಳಿದ ವಿಚಾರವನ್ನು ಶಿಷ್ಯರಿಗೆ ಹೇಳಿ, ಎಲ್ಲ ವಿಚಾರವನ್ನು ಆಚಾರ್ಯ ಹೇಳಿದರು ನಿನ್ನೆಯ ಪಾಠದಲ್ಲಿ. ಸತ್ಸಿದ್ಧಾಂತವನ್ನು ಬಿಡದೇನೆ ಶಿಷ್ಯರಿಗೆ ಪಾಠ ಹೇಳಬೇಕು. ಶಿಷ್ಯರು ಕೂಡ ಸತ್ಸಿದ್ಧಾಂತವನ್ನು ಬಿಡದೇ ಇದ್ದಂತೆ
ಶ್ರವಣ ಮರಣಾದಿಗಳನ್ನು ಮಾಡಬೇಕು ಅಂತ ತಿಳಿಸಿದ್ದಾರೆ. ಸಚ್ಚಿದ್ದಾಂತ ಅಂದ್ರೆ ಏನು, ಯಾವುದನ್ನ ಸಚ್ಚಿದ್ದಾಂತ ಅಂತ ಕರೀತಾರೆ ಅದನ್ನ ಆಚಾರ್ಯರು ಹೇಳಿದ ಮಾರ್ಗದರ್ಶನದಲ್ಲಿ ಟೀಕಾಕೃತ್ಪಾದರು ತಿಳಿಸಿಕೊಡ್ತಾರೆ ನೋಡಿ. ಕೋಸೌ ಸಚ್ಚಿದ್ದಾಂತ, ಸಚ್ಚಿದ್ದಾಂತ ಅಂದ್ರೆ ಯಾವುದು? ಯೋನ ಹಾತವ್ಯ. ಸಚ್ಚಿದ್ದಾಂತ ಅಂತಂದ್ರೆ ಯಾವುದು ಅಂತ ಗೊತ್ತಾದ್ರೆ, ಇಂಥದ್ದು ಸತ್ಸಿದ್ಧಾಂತ ಅಂತ ಗೊತ್ತಾದ್ರೆ ಅಂತಹ ಸಚ್ಚಿದ್ದಾಂತವನ್ನು ಬಿಡಬಾರದು ಅಂತ ಆಮೇಲೆ ತಿಳ್ಕೋಬಹುದು. ಅಂದ್ರೆ ಬಿಡದೇ ಇರತಕ್ಕಂತಹ ಸಚ್ಚಿದ್ದಾಂತ ಅಂದ್ರೆ ಯಾವುದಪ್ಪ ಅದನ್ನ ಟೀಕಾಕೃತ್ಪಾದರು ಬರೀತಾ ಇದ್ದ ನೋಡಿ. ದ್ವಿವಿಧ ಸಚ್ಚಿದ್ದಾಂತ. ನೋಡಿ, ಸಚ್ಚಿದ್ದಾಂತ ಅಂದ್ರೆ ಎರಡು ರೀತಿಯ ಸಚ್ಚಿದ್ದಾಂತಗಳು ಉಂಟು. ದ್ವಿವಿಧ ಸಚ್ಚಿದ್ದಾಂತ ಪರಾಪರ ಭೇದ. ಪರವಾದ ಸಚ್ಚಿದ್ದಾಂತ, ಅಪರವಾದ ಸಚ್ಚಿದ್ದಾಂತ, ಹೀಗೆ ಪರಾಪರ ಭೇದ. ಪರಸಚ್ಚಿದ್ದಾಂತ, ಅಪರ ಸಚ್ಚಿದ್ದಾಂತ, ಸಚ್ಚಿದ್ದಾಂತಗಳಲ್ಲಿ ಎರಡು ಉಂಟು. ಪ್ರತ್ಯೇಕಂ ದ್ವಿವಿಧ. ಇವು ಎರಡೂ ಕೂಡ ಪ್ರತ್ಯೇಕವಾಗಿ ಮತ್ತೆ ಎರಡೆರಡು ಭಾಗ. ಪರಸಿದ್ಧಾಂತದಲ್ಲಿಯೂ ಎರಡು ಭಾಗ, ಅಪರ ಸಿದ್ಧಾಂತದಲ್ಲಿಯೂ ಎರಡು ಭಾಗ. ಪರವಾದ ಸಚ್ಚಿದ್ದಾಂತ ವಾಚನಿಕ ಆನುಷಂಗಿಕ ಅಂತ, ಅಪರವಾದ ಸಚ್ಚಿದ್ದಾಂತವೂ ಕೂಡ ವಾಚನಿಕ ಆನುಷಂಗಿಕ. ಈ ರೀತಿ ಪ್ರತ್ಯೇಕಂ ದ್ವಿವಿಧ ವಾಚನಿಕ ಆನುಷಂಗಿಕಶ್ಚ ಅಂತ ಅಭಿಪ್ರಾಯ. ಅಂದ್ರೆ ಒಟ್ಟು ಅಭಿಪ್ರಾಯ ಇಷ್ಟು ನೋಡಿ. ಏನು ಅಂದ್ರೆ ಸಚ್ಚಿದ್ದಾಂತ ಅಂತಂದ್ರೆ ಅದರಲ್ಲಿ ಪರಸಚ್ಚಿದ್ದಾಂತ ಅಪರಸಚ್ಚಿದ್ದಾಂತ ಎರಡು ಭಾಗ. ಪರಸಚ್ಚಿದ್ದಾಂತದಲ್ಲಿಯೂ ಮತ್ತೆ ಎರಡು ಭಾಗ. ವಾಚನಿಕವಾದ ಪರಸಚ್ಚಿದ್ದಾಂತ, ಆನುಷಂಗಿಕವಾದ ಪರಸಚ್ಚಿದ್ದಾಂತ, ಹೀಗೆ. ಆಮೇಲೆ ಆನುಷಂಗಿಕವಾದ ಮೊದಲನೇದ್ದು, ವಾಚನಿಕವಾದ ಅಪರಸಚ್ಚಿದ್ದಾಂತ, ಆನುಷಂಗಿಕವಾದ ಅಪರಸಚ್ಚಿದ್ದಾಂತ, ಹೀಗೆ ವಿಭಾಗವನ್ನು ಮಾಡಿಕೊಳ್ಳಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ವಾಚನಿಕ ಆನುಷಂಗಿಕಶ್ಚ. ತತ್ರ ವಾಚನಿಕಂ ಪರಂ ಸಚ್ಚಿದ್ದಾಂತಂ ತಾವದಾಹ. ನೋಡಿ, ಮೊದಲಿಗೆ ವಾಚನಿಕವಾದ ಪರಸಚ್ಚಿದ್ದಾಂತ ಅಂದ್ರೆ ಯಾವುದಪ್ಪ ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ತತ್ರ ಈ ಸಚ್ಚಿದ್ದಾಂತ ಇವುಗಳ ವಿಭಾಗಗಳ ಮಧ್ಯದಲ್ಲಿ ಮೊದಲಿಗೆ ವಾಚನಿಕವಾದ ಪರಸಚ್ಚಿದ್ದಾಂತ ಅಂದ್ರೆ ಯಾವುದು? ವಾಚನಿಕಂ ಪರಂ ಸಚ್ಚಿದ್ದಾಂತಂ ತಾವದಾಹ ಅಶೇಷೇತಿ. ಅಂದ್ರೆ ವಾಚನಿಕವಾದ ಪರಸಚ್ಚಿದ್ದಾಂತ ಅಂದ್ರೆ ಯಾವುದಪ್ಪ? ಇಲ್ಲಿ ಪರಿಮಳಾಚಾರ್ಯರು ಒಂದು ಅರ್ಥವನ್ನು ಬರೆದಿದ್ದಾರೆ. ಪರಸಚ್ಚಿದ್ದಾಂತ ಅಪರಸಚ್ಚಿದ್ದಾಂತ ಅಂದ್ರೆ ಏನು ಅಂದ್ರೆ ಪರಿಮಳದಲ್ಲಿ ಬರೆಯುತ್ತಾರೆ. ಅಂದರೆ ಭಗವದ್ವಿಷಯಕವಾದ ಸಿದ್ಧಾಂತ ಏನಿದೆ, ನಿರೂಪಣೆ ಏನಿದೆ, ಅದು ಪರಸಚ್ಚಿದ್ದಾಂತ. ಪರಮಾತ್ಮನಿಂದ ಭಿನ್ನವಾಗಿ ಭಗವಂತ ಸೃಷ್ಟಿ ಮಾಡಿದ ಜಗದ್ವಿಷಯಕವಾದ ವಿಚಾರ ಏನಿದೆ ಅದು ಅಪರಸಚ್ಚಿದ್ದಾಂತ ಅಂತ ರಾಘವೇಂದ್ರ ಸ್ವಾಮಿಗಳು ಪರಿಮಳದಲ್ಲಿ ಬರೀತಾರೆ. ಪರಹ ಭಗವದ್ವಿಷಯ, ಅಪರಹ ಜಗದ್ವಿಷಯ ಅಂತ ಪರಿಮಳದಲ್ಲಿ ಬರೆದು ಕೊಟ್ಟಿದ್ದಾರೆ. ಅದರಲ್ಲಿ ಎರಡೆರಡು ಅಂತ ಹೇಳಿದ್ರಲ್ಲ, ಪರಸಚ್ಚಿದ್ದಾಂತದಲ್ಲಿಯೂ ವಾಚನಿಕ ಆನುಷಂಗಿಕ, ಅಪರಸಚ್ಚಿದ್ದಾಂತದಲ್ಲಿಯೂ ವಾಚನಿಕ ಆನುಷಂಗಿಕ, ಹಿಂಗೆ ಎರಡು ವಿಭಾಗ ಉಂಟಿಲ್ಲ. ಅದನ್ನು ಯಾದವಾರ್ಯರು ವಿಭಾಗ ಮಾಡಿ ತಿಳಿಸಿದ್ದಾರೆ. ವಾಚನಿಕ ಅಂದ್ರೆ ಪ್ರಧಾನ ಅಂತ ಅರ್ಥ, ಆನುಷಂಗಿಕ ಅಂತಂದ್ರೆ ಪ್ರಧಾನವಾದದ್ದಕ್ಕೆ ಸಮರ್ಥಕ, ಉಪಪಾದಕ, ಪ್ರಧಾನವಾದದ್ದನ್ನ ಸಮರ್ಥನೆ ಮಾಡಿಕೊಡ್ತಕ್ಕಂಥದ್ದು ಆನುಷಂಗಿಕವಾದ ಪರಸಚ್ಚಿದ್ದಾಂತ ಅಂತ ಕರೆಸಿಕೊಳ್ಳಲ್ಪಡುತ್ತದೆ. ಯಾದವಾರ್ಯರು ಬರೀತಾರೆ ತಮ್ಮ ವ್ಯಾಖ್ಯಾನದಲ್ಲಿ, ವಾಚನಿಕ ಪ್ರಾಧಾನ್ಯೇನ ಉಕ್ತ. ವಾಚನಿಕ ಅಂದ್ರೆ ಪ್ರಾಧಾನ್ಯವಾಗಿ ಹೇಳಲ್ಪಟ್ಟದ್ದು ವಾಚನಿಕವಾದ ಪರಸಚ್ಚಿದ್ದಾಂತ ಅಂತ ಕರೀತೇವೆ. ಆನುಷಂಗಿಕವಾದ ಅಪರಸಚ್ಚಿದ್ದಾಂತ ಅಂದ್ರೆ ಅದರಲ್ಲಿಯೂ ಕೂಡ ಆನುಷಂಗಿಕವಾದ ಪರಸಚ್ಚಿದ್ದಾಂತ ಅಂತ ಅದರಲ್ಲೇ ಮಾಡಿದಾಗ ಆನುಷಂಗಿಕ ತದುಪಪಾದಕ ಅಂತ ಯಾದವಾರ್ಯರು ತಮ್ಮ ಟಿಪ್ಪಣಿಯಲ್ಲಿ ಬರೆದು ಕೊಡ್ತಾರೆ. ಇರಲಿ, ಆ ಲಕ್ಷಣಗಳನ್ನು ನಾವು ಚಿಂತನೆ ಮಾಡಬೇಕು, ತಿಳಿಯಬೇಕು. ಇಲ್ಲಿ ಮೊದಲಿಗೆ ವಾಚನಿಕವಾದ ಪರಸಚ್ಚಿದ್ದಾಂತ ಅಂದ್ರೆ ಯಾವುದು? ಆಚಾರ್ಯರ ಅನುವ್ಯಾಖ್ಯಾನ ಶ್ಲೋಕ ಹೇಳಿ ಅರ್ಥ ತಿಳಿಯೋಣ. ಅಶೇಷ ಗುಣ ಪೂರ್ಣತ್ವಂ
ಸರ್ವದೋಷ ಸಮುಜ್ಜಿತಿ ವಿಷ್ಣೋರನ್ಯಚ್ಚ ತತ್ತಂತ್ರಂ ಇತಿ ಸಮ್ಯಗ್ ವಿನಿರ್ಣಯ. ನೋಡಿ, ವಿಷ್ಣು ಪರಮಾತ್ಮನಿಗೆ ಇಷ್ಟು ತಿಳಿಯಬೇಕು. ಅದು ವಾಚನಿಕವಾದ ಪರಸತ್ ಸಿದ್ಧಾಂತ. ಇದು ಸರಿಯಾದ ನಿರ್ಣಯ ಅಂತ ಅನಿಸಿಕೊಳ್ಳುತ್ತದೆ. ಪರಸತ್ ಸಿದ್ಧಾಂತ, ವಾಚನಿಕವಾದ ಪರಸತ್ ಸಿದ್ಧಾಂತ ಯಾವುದಪ್ಪ ಅಂದ್ರೆ ವಿಷ್ಣುವಿಗೆ ಅಶೇಷ ಗುಣಪೂರ್ಣತ್ವಂ, ಅಶೇಷ ಗುಣಪೂರ್ಣನಾಗಿದ್ದಾನೆ. ಸರ್ವದೋಷ ಸಮುಜ್ಜಿತಿ, ಸಕಲ ದೋಷ ವಿದೂರ, ಸಕಲ ದೋಷ ದೂರತ್ವ. ಆಮೇಲೆ ಅನ್ಯಚ್ಚ ತತ್ತಂತ್ರಂ, ಪರಮಾತ್ಮನನ್ನು ಬಿಟ್ಟು ರಮಾಬ್ರಹ್ಮಾದಿ ಸಮಸ್ತ ಚೇತನ ಪ್ರಪಂಚ, ಜಡವಾದ ಇಡೀ ಜಗತ್ತು, ಅನ್ಯಚ್ಚ ತತ್ತಂತ್ರಂ, ಭಗವಂತನಿಂದ ಭಿನ್ನವಾದ ಸಮಸ್ತ ಜಗತ್ತು ಅದು ಭಗವಂತನ ಅಧೀನ. ಅನ್ಯಚ್ಚ ತತ್ತಂತ್ರಂ, ಅದು ಪರಮಾತ್ಮನ ಅಧೀನವಾದದ್ದು, ಇತರವಾದದ್ದೆಲ್ಲ ಭಗವಂತನ ಅಧೀನ. ಇತಿ, ಈ ರೀತಿ ಇರತಕ್ಕಂಥದ್ದೇನಿದೆ ಸಮ್ಯಗ್ ವಿನಿರ್ಣಯ, ಇದನ್ನೇ ಶ್ರೇಷ್ಠವಾದ ನಿರ್ಣಯ ಅಂದ್ರೆ ಇದನ್ನೇ ವಾಚನಿಕವಾದ ಪರಸತ್ ಸಿದ್ಧಾಂತ ಅಂತ ಕರೀತಾ ಇದ್ದಾರೆ ಅಂತ ಆಚಾರ್ಯರ ಅಭಿಪ್ರಾಯ. ಅನ್ವಯ ಗೊತ್ತಾಯ್ತಾ? ವಿಷ್ಣೋ ಅಶೇಷ ಗುಣತ್ವಂ, ವಿಷ್ಣೋ ಅಶೇಷ ಗುಣಪೂರ್ಣತ್ವಂ, ಸರ್ವದೋಷ ಸಮುಜ್ಜಿತಿ, ಅನ್ಯಚ್ಚ ತತ್ತಂತ್ರಂ ಇತಿ ಸಮ್ಯಗ್ ವಿನಿರ್ಣಯ. ಈ ರೀತಿ ಚೆನ್ನಾಗಿ ನಿರ್ಣಯ ಮಾಡಿಕೊಳ್ತಕ್ಕಂಥದ್ದೇ ವಾಚನಿಕವಾದ ಪರಸತ್ ಸಿದ್ಧಾಂತ ಅಂತ ಅನ್ನಿಸಿಕೊಳ್ಳುತ್ತದೆ ಅಂತ ಆಚಾರ್ಯರ ವ್ಯಾಖ್ಯಾನದಲ್ಲಿ ತಿಳಿಸಿದ್ದಾರೆ. ಹೀಗಾಗಪ್ಪಾದ್ರೆ ಈ ವಿಚಾರವನ್ನ ಬರೀತಾ ಇದ್ದಾರೆ, ತಮ್ಮ ಶಬ್ದಗಳಿಂದ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ನೋಡಿ, ಅನ್ಯತಂತ್ರಂ ಇತಿ, ಪರಮಾತ್ಮನಿಂದ ಭಿನ್ನವಾದ ಇಡೀ ಜಗತ್ತು ಭಗವಂತನ ಅಧೀನ. ಅಂದ್ರೆ ಏನರ್ಥ? ಸಕಲ ಜಗಜ್ಜನ್ಮಾದಿ ಕಾರಣತ್ವ ಮುಚ್ಯತೆ. ಅಂದ್ರೆ ಇಡೀ ಜಗತ್ತು ಭಗವಂತನ ಅಧೀನ ಅಂದ್ರೆ ಅರ್ಥ ಏನು? ಸಮಸ್ತ ಜಗತ್ತಿಗೆ ಭಗವಂತ ಕಾರಣಕರ್ತ. ಅಂದ್ರೆ ಪರಮಾತ್ಮನಿಗೆ ಸಕಲ ಜಗಜ್ಜನ್ಮಾದಿ ಕಾರಣತ್ವ ಎಂಬ ಲಕ್ಷಣ ಉಂಟು ಅಂತ ತಿಳಿಸಿದ ಹಾಗಾಯಿತು. ಅನ್ಯಚ್ಚ ತತ್ತಂತ್ರಂ, ಪರಮಾತ್ಮನಿಂದ ಭಿನ್ನವಾದ ಇಡೀ ಜಗತ್ತು ಆ ಭಗವಂತನ ಅಧೀನ ಅಂತ ಹೇಳೋದರಿಂದ ಸಕಲ ಜಗಜ್ಜನ್ಮಾದಿ ಕಾರಣತ್ವ ಎಂಬುದು ಭಗವಂತನಿಗೆ ಸಿದ್ಧವಾಗುತ್ತಾ ಇದೆ ಅಂತ ಅಭಿಪ್ರಾಯ. ಇತಿ ಸಮ್ಯಗ್ ವಿನಿರ್ಣಯ ಅಂದ್ರು. ಇದು ಚೆನ್ನಾಗಿ ಶ್ರೇಷ್ಠವಾಗಿರತಕ್ಕಂತಹ ನಿರ್ಣಯ. ನೋಡಿ, ನಿರ್ಣೀಯತೆ ಇತಿ ನಿರ್ಣಯ, ನಿರ್ಣಯಿಸಲ್ಪಡುತ್ತದೆ, ಆದ್ರಿಂದ ಇದನ್ನೇ ನಿರ್ಣಯ ಅಂತ ಕರೆದರು. ಈ ರೀತಿಯಾದ ಶಾಸ್ತ್ರವಚನಗಳಿಂದ ಈ ರೀತಿಯಾದ ನಿರ್ಣಯ ಮಾಡಲ್ಪಡುತ್ತದೆ. ಇದನ್ನೇ ಸಮ್ಯಗ್ ವಿನಿರ್ಣಯ ಅಂದ್ರೆ ವಾಚನಿಕವಾದ ಪರಸತ್ ಸಿದ್ಧಾಂತ ಅಂತ ಕರೀತಾರೆ. ನಿರ್ಣಯ ಅಂದ್ರೆ ಇಲ್ಲಿ ಸಿದ್ಧಾಂತ. ಸಿದ್ಧಾಂತಕ್ಕೆ ನಿರ್ಣಯ ಅಂತ ಯಾಕೆ ಕರೀತಾರೆ ಅಂದ್ರೆ ಇಂತಹ ಸಿದ್ಧಾಂತದಿಂದ ಈ ತತ್ವ ನಿರ್ಣಯ ಮಾಡಲ್ಪಡುತ್ತದೆ. ನಿರ್ಣೀಯತೆ ಇತಿ ನಿರ್ಣಯ ಅಂದ್ರೆ ಸಮ್ಯಗ್ ವಿನಿರ್ಣಯ ಅಂದ್ರೆ ವಾಚನಿಕ ಪರಸತ್ ಸಿದ್ಧಾಂತ. ಅಶೇಷ ಗುಣಪೂರ್ಣತ್ವ, ಸಕಲ ದೋಷ ವಿದೂರತ್ವ, ಇಡೀ ಜಗತ್ತು ಭಗವಂತನ ಅಧೀನ ಎಂಬುದೇ ಶ್ರೇಷ್ಠವಾಗಿರತಕ್ಕಂತಹ ನಿರ್ಣಯ. ಅಂದ್ರೇನು? ಈ ವಿಚಾರಗಳನ್ನ ನಿರ್ಣಯ ಮಾಡಿಕೊಡತಕ್ಕಂತಹದ್ದೇ ವಾಚನಿಕವಾದ ಪರಸತ್ ಸಿದ್ಧಾಂತ ಅಂತ ನಾವು ಚಿಂತನೆ ಮಾಡಬೇಕು. ನೋಡಿ, ಈ ಎಲ್ಲ ವಿಚಾರವನ್ನು ಸಾಕ್ಷಾತ್ ಬ್ರಹ್ಮಸ್ವರೂಪ ಅವಧಾರಣ ಪರೇ ಜನ್ಮಾದಿ ಸೂತ್ರೇ ಖಲು ಅಭಿಹಿತ ಅಯಮರ್ಥ. ಈ ವಿಚಾರವನ್ನೇ ಅಶೇಷ ಗುಣಪೂರ್ಣತ್ವ, ಸರ್ವದೋಷ ವಿದೂರತ್ವ, ಜಗಜ್ಜನ್ಮಾದಿ ಕಾರಣತ್ವ, ಈ ರೀತಿಯಾದ ಭಗವಂತನ ಲಕ್ಷಣವನ್ನೇ ಜನ್ಮಾದ್ಯಸ್ಯ ಯತಃ ಎಂಬ ಸೂತ್ರದಲ್ಲಿ ಹೇಳಿದ್ದುಂಟು. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ, ಓಂ ಆದ್ಮೇಲೆ ಓಂ ಜನ್ಮಾದ್ಯಸ್ಯ ಯತಃ ಓಂ ಲಕ್ಷಣ ಸೂತ್ರ ಅಂತ ಕರೆದಿದ್ದಾರೆ. ಬ್ರಹ್ಮಸೂತ್ರದ 2ನೇ ಸೂತ್ರದಲ್ಲೇನೆ ಈ ವಿಚಾರವನ್ನ ವಾಚನಿಕವಾದ ಪರಸತ್ ಸಿದ್ಧಾಂತವನ್ನ ಹೇಳಿದ್ದಾರೆ ಅಂತ ಅಭಿಪ್ರಾಯ. ಸಾಕ್ಷಾತ್ತಾಗಿ ಬ್ರಹ್ಮಸ್ವರೂಪವನ್ನು ನಿರ್ಧಾರಣೆ ಮಾಡುವ ಅಂತ ಅರ್ಥ. ಸಾಕ್ಷಾತ್ ಬ್ರಹ್ಮಸ್ವರೂಪ ಅವಧಾರಣ ಪರೆ. ಸಾಕ್ಷಾತ್ತಾಗಿ ಬ್ರಹ್ಮ ಅಂದ್ರೆ ಏನು? ಬ್ರಹ್ಮಸ್ವರೂಪವನ್ನು ನಿರ್ಣಯ ಮಾಡುವ ಸೂತ್ರವೇ ಓಂ ಜನ್ಮಾದ್ಯಸ್ಯ ಯತಃ ಓಂ.
ಜಗಜ್ಜನ್ಮಾದಿ ಕಾರಣತ್ವ, ಅದು ಬ್ರಹ್ಮನ ಸ್ವರೂಪ. ಈ ರೀತಿ ಬ್ರಹ್ಮನ ಸ್ವರೂಪವನ್ನು ನಿರ್ಣಯ ಮಾಡುವ ಓಂ ಜನ್ಮಾದ್ಯಸ್ಯ ಯತಃ ಓಂ ಎಂಬ ಸೂತ್ರದಲ್ಲಿ ಎಲ್ಲ ವಿಚಾರವನ್ನು ಹೇಳಿದ್ದಾರೆ ಅಂತ ಅರ್ಥ. ಅಭಿಹಿತ ಅಯಮರ್ಥ. ಅಂತೂ ವಾಚನಿಕವಾದ ಪರಸಚ್ಛಿದ್ದಾಂತ ಅಂದ್ರೆ ಏನು ಅಂದ್ರೆ ಭಗವಂತನಿಗೆ ಅಶೇಷ ಗುಣ ಪೂರ್ಣತ್ವ, ಸಕಲ ದೋಷ ವಿದೂರತ್ವ, ಇಡೀ ಜಗತ್ತು ಭಗವಂತನ ಅಧೀನ ಅಂತ ತಿಳಿದುಕೊಳ್ತಕ್ಕಂಥದ್ದೇ, ನಿರ್ಣಯ ಮಾಡಿಕೊಳ್ತಕ್ಕಂಥದ್ದೇ ವಾಚನಿಕವಾದ ಪರಸಚ್ಛಿದ್ದಾಂತ ಅಂತ ಕರೀತಾರೆ. ಒಂದು ಮುಗಿಯಿತು. ಎರಡನೇದಾಗಿ ಮುಂದೆ ಆನುಷಂಗಿಕಂ ಪರಸಚ್ಛಿದ್ದಾಂತ ಮಾಹ ಅಂದ್ರೆ ಆನುಷಂಗಿಕಂ ಪರಸಿದ್ಧಾಂತ ಮಾಹ ಸ್ವತಂತ್ರತ್ವಮಿತಿ. ಆನುಷಂಗಿಕವಾದ ಸಚ್ಛಿದ್ದಾಂತ ಅಂದ್ರೆ ಏನಪ್ಪ, ಅದನ್ನ ಆಚಾರ್ಯರು ಮುಂದಿನ ಅನುವ್ಯಾಖ್ಯಾನದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಶ್ಲೋಕ ಹೇಳಿ. ಸ್ವತಂತ್ರತ್ವಂ ಸದಾ ತಸ್ಯ ತಸ್ಯ ಭೇದಶ್ಚ ಸರ್ವತಃ. ನೋಡಿ, ತಸ್ಯ ಆ ಪರಮಾತ್ಮನಿಗೆ ಸದಾ ಸ್ವತಂತ್ರತ್ವಂ, ಅವನು ಸದಾ ಸ್ವತಂತ್ರನಾಗಿದ್ದಾನೆ. ಮತ್ತು ತಸ್ಯ ಪರಮಾತ್ಮನಿಗೆ ಸರ್ವತಃ ಭೇದಶ್ಚ, ಎಲ್ಲದರಿಂದಲೂ ಕೂಡ ಆ ಪರಮಾತ್ಮನಿಗೆ ಭೇದ ಇದೆ. ಆ ಭಗವಂತ ಸರ್ವತಂತ್ರ ಸ್ವತಂತ್ರ, ಜಡವಾದ ಸಮಸ್ತ ಪ್ರಪಂಚದಿಂದ ಪರಮಾತ್ಮನಿಗೆ ಭೇದ ಇದೆ. ಒಟ್ಟು ಅಸ್ವತಂತ್ರವಾದ ಜಡವಾದ ಸಮಸ್ತ ಪ್ರಪಂಚದಿಂದ ಪರಮಾತ್ಮನಿಗೆ ಭೇದ ಇದೆ. ಇದನ್ನು ತಿಳಿದುಕೊಡತಕ್ಕಂಥದ್ದೇ ಆನುಷಂಗಿಕವಾದ ಪರಸಿದ್ಧಾಂತ, ಆನುಷಂಗಿಕವಾದ ಒಂದು ಪರಸಚ್ಛಿದ್ದಾಂತ ಅಂತ ಕರೀತಾರೆ. ಸ್ವತಂತ್ರತ್ವಂ ಸದಾ ತಸ್ಯ ತಸ್ಯ ಭೇದಶ್ಚ ಸರ್ವತಃ. ಇಲ್ಲಿ ನೋಡಿ, ಸ್ವತಂತ್ರತ್ವಂ, ಪರಮಾತ್ಮ ಸ್ವತಂತ್ರನಾಗಿದ್ದಾನೆ ಅಂದ್ರೆ ಅರ್ಥ ಏನ್ರಿ? ಸ್ವಾಧೀನ ಸತ್ತಾದಿಭತ್ವಂ. ನೋಡಿ, ನಮಗಿರತಕ್ಕಂತಹ ಸತ್ತ ಪ್ರವೃತ್ತಿ ಇವೆಲ್ಲವೂ ಕೂಡ ಪ್ರಮಿತಿ ಪ್ರವೃತ್ತಿ ಸತ್ತ ಅಂತ ಕರೀತಾರೆ. ನಮಗಿರುವ ಜ್ಞಾನ, ನಾವು ಯಾವ ಕಾರ್ಯದಲ್ಲಿ ಪ್ರವೃತ್ತಿ ಆಗುತ್ತೇವೆ, ನಮಗಿರುವ ಪ್ರವೃತ್ತಿ, ನಮ್ಮ ಇರುವಿಕೆ ಸತ್ತ, ಇದೆಲ್ಲವೂ ಇನ್ನೊಬ್ಬರ ಅಧೀನ, ಭಗವಂತನ ಅಧೀನ. ಆದರೆ ಪರಮಾತ್ಮನ ಸತ್ತಾದಿಗಳು ಮಾತ್ರ ಯಾರ ಅಧೀನವೂ ಅಲ್ಲ. ಆ ಭಗವಂತನ ಸತ್ತಾದಿಗಳು ಆ ಭಗವಂತನ ಅಧೀನವೇ. ಅವನು ಸ್ವತಂತ್ರ, ತನ್ನ ಅಧೀನ ತಾನು. ಪರಮಾತ್ಮ ಇನ್ನೊಬ್ಬರ ಅಧೀನ ಅಲ್ಲ, ನಾವೆಲ್ಲರೂ ಆ ಭಗವಂತನ ಅಧೀನ. ಸ್ವತಂತ್ರ ಎಂಬ ಶಬ್ದದ ಡೆಫಿನೇಷನ್ನೇ ಅದು. ಸ್ವತಂತ್ರತ್ವಂ ನಾಮ ಕಿಮಿದಾನಿ, ಸ್ವಾಧೀನ ಸತ್ವಾದಿಮತ್ವಂ, ತನ್ನ ಅಧೀನವಾದ ಸತ್ವಾದಿಗಳು ಉಳ್ಳವನು. ಪ್ರಮಿತಿ ಪ್ರವೃತ್ತಿ ಸತ್ತ ಇವುಗಳ ವಿಷಯದಲ್ಲಿ ಯಾವ ವ್ಯಕ್ತಿ ಯಾರ ಅಧೀನನಲ್ಲವೋ ಅವನೇ ಸ್ವತಂತ್ರ. ತತ್ವ ಸಂಖ್ಯಾನದ ಆರಂಭದಲ್ಲಿ ಮಾತಾಡ್ತಾನೆ. ಪ್ರಮಿತಿ ಪ್ರವೃತ್ತಿ ಸತ್ತಾಯಾಮ್ ಯಹ ನ ಪರಾಧೀನಃ ಸಹ ಸ್ವತಂತ್ರಃ, ಯಹ ಪರಾಧೀನಃ ಸಹ ಅಸ್ವತಂತ್ರಃ. ತತ್ವ ಸಂಖ್ಯಾನದ ಆರಂಭದಲ್ಲಿ ಈ ವಿಚಾರ ಹೇಳಿದ್ದಾರೆ. ಇಲ್ಲಿ ಸ್ವತಂತ್ರತ್ವಂ ಸದಾ ತಸ್ಯ. ನೋಡಿ, ತಸ್ಯ ಅಂದ್ರೆ ವಿಷ್ಣು, ಆ ವಿಷ್ಣುವಿಗೆ ಸದಾ ಸ್ವತಂತ್ರತ್ವಂ. ಮೊದಲನೇ ತಸ್ಯ ಎಂಬ ಶಬ್ದಕ್ಕೆ ಅರ್ಥ ಏನು? ತಸ್ಯ ಅಂದ್ರೆ ಆ ವಿಷ್ಣುವಿಗೆ ಯಾವಾಗಲೂ ಸ್ವತಂತ್ರತ್ವ ಉಂಟು ಅಂತ ಅಭಿಪ್ರಾಯ. ಇನ್ನು ನೋಡಿ, ಅದೇ ಶ್ಲೋಕದಲ್ಲಿ ಇನ್ನೊಂದು ತಸ್ಯ ಎಂಬ ಶಬ್ದ ಇದೆ, ಎರಡನೇದು. ತಸ್ಯ ಭೇದಶ್ಚ ಸರ್ವತಃ. ದ್ವಿತೀಯ ತಸ್ಯ ಇತಿ ಶಬ್ದ. ಎರಡನೆಯ ತಸ್ಯ ಎಂಬ ಶಬ್ದಕ್ಕೆ ಉತ್ತರತ್ರ ಸಂಬದ್ಧತೆ, ಅದು ಮುಂದಿನ ಶಬ್ದದ ಜೊತೆಗೆ ಅನ್ವಯವನ್ನು ಹೊಂದುತ್ತದೆ. ಮೊದಲನೇ ತಸ್ಯ ಎಂಬ ಶಬ್ದಕ್ಕೆ ತಸ್ಯ ವಿಷ್ಣೋ ಸದಾ ಸ್ವತಂತ್ರತ್ವಂ. ತಸ್ಯ ಅಂದ್ರೆ ಆ ವಿಷ್ಣುವಿಗೆ ಯಾವಾಗಲೂ ಸ್ವತಂತ್ರತ್ವ ಉಂಟು ಅಂತ ಅರ್ಥ. ತಸ್ಯ ಭೇದಶ್ಚ ಸರ್ವತಃ ಎಂಬಲಿರತಕ್ಕಂಥ ಎರಡನೇ ತಸ್ಯ ಎಂಬ ಶಬ್ದವನ್ನ ಸರ್ವತಃ ಎಂಬುದರ ಜೊತೆಗೆ ಅನ್ವಯ ಮಾಡ್ಕೊಂಡು ಓದಿ. ಅಂದ್ರೆ ತಸ್ಯ ಸರ್ವತಃ ಭೇದಶ್ಚ, ಆ ಪರಮಾತ್ಮನಿಗೆ ಎಲ್ಲದರಿಂದಲೂ ಕೂಡ ಭೇದ ಇದೆ. ಅಂದ್ರೆ ಸರ್ವತಃ ಭೇದ ಅಂಬೋಲ್ಲಿ ಎರಡನೇ ತಸ್ಯ ಎಂಬ ಶಬ್ದ ಅನ್ವಯ. ಅರ್ಥ ಮತ್ತೆ ತಸ್ಯ ಅಂದ್ರೆ ವಿಷ್ಣೋ ಸರ್ವತಃ ಭೇದ ಅಂತ ಅರ್ಥ. ಎಲ್ಲದರಿಂದಲೂ ಭೇದ. ಎಲ್ಲದರಿಂದಲೂ ಭೇದ ಅಂದ್ರೆ ಯಾವುದರಿಂದ ಭೇದ? ಅದನ್ನು ಟೀಕಾಕೃತ್ಪಾದರ ಅರ್ಥ ಬರೀತಾ ಇದ್ದ. ಸರ್ವತಃ ಭೇದಶ್ಚ ಇತಿ ಪ್ರಕೃತಿ ಜೀವ ಜಡೇಭ್ಯ ಅತ್ಯಂತ ಭಿನ್ನತ್ವಂ. ನೋಡಿ, ತಿಳಿಸಿಕೊಡ್ತಾ ಇದ್ದ. ಸರ್ವತಃ ಭೇದಶ್ಚ ಇತಿ ಪ್ರಕೃತಿ ಜೀವ ಜಡೇಭ್ಯ
ಅತ್ಯಂತ ಭಿನ್ನತ್ವಂ ತಿಳಿಸಿಕೊಡ್ತಾ ಇದ್ದಾರೆ. ಪ್ರಕೃತಿ, ಜಡವಾದ ಪ್ರಕೃತಿ ಅಥವಾ ಪ್ರಕೃತ್ಯಭಿಮಾನಿಯಾದ ಮಹಾಲಕ್ಷ್ಮಿ, ಚೇತನರಾದ ಎಲ್ಲ ಜೀವರು, ಜಡ ಪದಾರ್ಥಗಳು, ಇವುಗಳಿಂದ ಅತ್ಯಂತ ಭಿನ್ನ. ತಸ್ಯ ಭೇದಶ್ಚ ಸರ್ವತಃ ಎಂಬ ಶಬ್ದದಿಂದ ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ ಅಂತ ಚಿಂತನೆ ಮಾಡಬೇಕು. ಇದರ ಮೇಲೆ ಮತ್ತೆ ಪ್ರಶ್ನೆ, ಇಲ್ರಿ ದೇವರಿಗೆ ಸ್ವಾತಂತ್ರ್ಯ, ಎಲ್ಲದರಿಂದ ಭೇದ, ಈ ಎಲ್ಲ ವಿಚಾರ ಹಿಂದಿನ ಅನೇಕ ಸೂತ್ರಗಳಲ್ಲಿ ಹೇಳಿದ್ದಾರಲ್ಲ, ಮತ್ತ್ಯಾಕೆ ಇಲ್ಲಿ ಹೇಳ್ತಾ ಇದ್ದೀರಿ ಅಂತ ನೋಡಿ. ನಾನು ಏತದಪಿ ಎಲ್ಲ ವಿಷಯವೂ ಕೂಡ ಅಸಂಭವಸ್ತು ಸತೋ ಅನುಪಪತ್ತೇ ಹೇ ಓಂ ಅಂತ ಒಂದು ಸೂತ್ರ, ಓಂ ನಾತ್ಮ ಆಶ್ರಿತೇ ಹೇ ಓಂ ಎರಡನೇ ಸೂತ್ರ, ಓಂ ಪೃಥಗ್ ಉಪದೇಶಾತ್ ಓಂ ಇತ್ಯಾದಿನ ಅಭಿಹಿತಮೇವ, ಎಲ್ಲ ವಿಚಾರ ಹೇಳಿ ಆಗಿದೆಯಲ್ಲ, ಮತ್ತೆ ಎಂತ ಹೇಳೋದು ಅಂತ ಪ್ರಶ್ನೆ. ತತ್ ಕಥಂ ಆನುಷಂಗಿಕ ಸಿದ್ಧಾಂತ, ಈ ಎಲ್ಲ ವಿಷಯ ಹೇಳಿದ್ದೇನೆ ಮತ್ತೆ ಹೇಳದ ಮೇಲೆ ಇದು ಆನುಷಂಗಿಕವಾದ ಪರಸಚ್ಚಿದ್ಧಾಂತ ಅಂತ ಹೇಗಾಗುತ್ತದೆ ಅಂತ ಪ್ರಶ್ನೆ ಬಂದ್ರೆ, ಸತ್ಯಂ ಹೌದು ಒಪ್ಪಿಕೊಂಡು ಅದಕ್ಕೆ ಉತ್ತರ ಹೇಳ್ತಾ ನಿಜ. ಆದರೂ ಕೂಡ ತಥಾಪಿ ಪ್ರಧಾನ ಪ್ರಮೇಯ ಉಪಯೋಗಿತೆಯ ಉಕ್ತತ್ವಾ ತದೋಷಃ. ನೋಡಿ, ಹಿಂದಿನ ಕೆಲವು ಸೂತ್ರಗಳಲ್ಲಿ ಈ ವಿಚಾರ ಹೇಳಿರಬಹುದು, ಆದರೆ ಇಲ್ಲಿ ಮತ್ತೆ ಹೇಳತಕ್ಕಂಥದ್ದು ಪ್ರಧಾನವಾದ ಪ್ರಮೇಯಕ್ಕೆ ಉಪಯೋಗ ಬೀಳತಕ್ಕಂಥದ್ದಿದು. ಪ್ರಧಾನ ಪ್ರಮೇಯ ಯಾವುದು ಹಿಂದೆ ಹೇಳಿದ್ದು? ಪ್ರಧಾನವಾದ ಪ್ರಮೇಯ ಯಾವುದಪ್ಪ ಅಂದ್ರೆ ಅಶೇಷ ಗುಣ ಪೂರ್ಣತ್ವ, ಸರ್ವದೋಷ ದೂರತ್ವ, ಇಡೀ ಜಗತ್ತು ಭಗವಂತನ ಅಧೀನ, ಎಲ್ಲ ವಿಚಾರಕ್ಕೆ ಉಪಯೋಗಿಯಾಗುವಂತೆ ಭಗವಂತನ ಸ್ವಾತಂತ್ರ್ಯ ಮತ್ತು ಎಲ್ಲದರಿಂದ ಭಗವಂತನಿಗೆ ಭೇದ, ಈ ವಿಷಯ ಹಿಂದೆ ಹೇಳಲ್ಪಟ್ಟರೂ ಮತ್ತೆ ಇಲ್ಲಿ ಪ್ರಧಾನವಾಗಿ ನಿರೂಪಿಸಲ್ಪಟ್ಟ ಈ ಪ್ರಮೇಯಗಳಿಗೆ ಮತ್ತೆ ಉಪಯೋಗ ಬೀಳುತ್ತದೆ. ಪ್ರಧಾನ ಪ್ರಮೇಯ ಉಪಯೋಗಿತೆಯ ಉಕ್ತತ್ವಾ ತದೋಷ. ಪ್ರಧಾನ ಪ್ರಮೇಯ ಅಂದ್ರೆ ಅಶೇಷ ಗುಣ ಪೂರ್ಣತ್ವ, ಸರ್ವದೋಷ ವಿದೂರತ್ವ, ಇಡೀ ಜಗತ್ತು ಭಗವಂತನ ಅಧೀನ, ಈ ತತ್ವಗಳಿಗೆ ಉಪಯೋಗ ಬೀಳುವ ಮೂಲಕ ಇಲ್ಲಿ ಮತ್ತೆ ಇನ್ನೊಮ್ಮೆ ಹೇಳಿದ್ದು ಸಾರ್ಥಕವೇ, ಪುನರುಕ್ತಿ ದೋಷ ಇಲ್ಲ ಅಂತ ಅಭಿಪ್ರಾಯ. ಗೊತ್ತಾಯ್ತೋ ಇಲ್ಲ? ಪ್ರಧಾನ ಪ್ರಮೇಯ ಉಪಯೋಗಿತೆಯ ಉಕ್ತತ್ವಾದ ದೋಷ. ಇದರ ಜೊತೆಗೆ ಭಗವಂತನಿಗೆ ಸ್ವಾತಂತ್ರ್ಯ ಮತ್ತು ಆ ಪರಮಾತ್ಮನಿಗೆ ಇಡೀ ಜಗತ್ತಿನಿಂದ ಭೇದ, ಇಷ್ಟು ಮಾತ್ರ ಆನುಷಂಗಿಕವಾದ ಪರಸಚ್ಚಿದ್ಧಾಂತ ಅನ್ಕೋಬೇಡ್ರಿ. ಉಪಲಕ್ಷಣತೆಯ ಇನ್ನೊಂದನ್ನ ಇಟ್ಟುಕೊಳ್ರಿ ಅಂದ್ರು. ಸ್ವಗತ ಭೇದ ವಿವರ್ಜಿತತ್ವಾದೇಹ ಉಪಲಕ್ಷಣಮೇತತ್. ಸ್ವಾತಂತ್ರ್ಯ ಮತ್ತು ಇತರ ಭೇದ ಇವುಗಳ ಜೊತೆಗೆ ಸ್ವಗತ ಭೇದ ವಿವರ್ಜಿತನಾಗಿದ್ದಾನೆ ಎಂಬುದು ಕೂಡ ಆನುಷಂಗಿಕವಾದ ಪರಸಚ್ಚಿದ್ಧಾಂತ ಅಂತ ಚಿಂತನೆ ಮಾಡಬೇಕು. ಸ್ವಗತ ಭೇದ ವರ್ಜಿತತ್ವಾದೇರಪಿ ಉಪಲಕ್ಷಣಮೇತತ್. ಭಗವಂತ ಸ್ವಗತ ಭೇದ ವಿವರ್ಜಿತ ಎಂಬುದನ್ನು ಕೂಡ ಇಲ್ಲಿ ಆ ಸ್ವಾತಂತ್ರ್ಯದ ಜೊತೆಗೆ ನಾವು ಉಪಲಕ್ಷಣತೆಯ ಸ್ವೀಕಾರ ಮಾಡಬೇಕು ಅಂತ ಅರ್ಥ. ಇತಿ ಸಮ್ಯಕ್ ಸ್ಥಿತಿ ಇತಿ ವಕ್ಷಮಾಣೇನ ಅನ್ವಯ. ಗೊತ್ತಾಯ್ತೋ ಇಲ್ಲ? ಇತಿ ಸಮ್ಯಕ್ ವಿನಿರ್ಣಯ ಅಂತ ಬಂತು. ಇತಿ ಸಮ್ಯಕ್ ಸ್ಥಿತಿ ಇತಿ ವಕ್ಷಮಾಣೇನ ಅನ್ವಯ ಅಂತ ಇಲ್ಲಿ ಮುಂದೆ ಒಂದು ಮಾತು ಬರುತ್ತದೆ. ಏನು ಅಂದ್ರೆ, ಅಪಿ ಸಮ್ಯಗ್ ಇತಿ ಸ್ಥಿತಿ 81ನೇ ಶ್ಲೋಕ ಕೊನೆಗೆ ಅಪಿ ಸಮ್ಯಗ್ ಇತಿ ಸ್ಥಿತಿ ಅಂಬೋದರ ಜೊತೆಗೆ ಆ ಮುಂದಿನ ಜೊತೆಗೆ ಇದೆಲ್ಲವೂ ಅನ್ವಯ. ವಿಷ್ಣುವಿಗೆ ಸ್ವಾತಂತ್ರ್ಯ, ಇತರ ಭೇದ, ಸ್ವಗತ ಭೇದ ವಿವರ್ಜಿತನಾಗಿದ್ದಾನೆ, ಇತಿ ಸಮ್ಯಕ್ ಸ್ಥಿತಿ, ಈ ರೀತಿಯಾಗಿ ಚೆನ್ನಾಗಿ ತಿಳಿದುಕೊಳ್ಳತಕ್ಕಂಥದ್ದು ಆನುಷಂಗಿಕವಾದ ಪರಸತ್ಸಿದ್ಧಾಂತ ಅಂಥೇಳಿ ಅಪಿ ಸಮ್ಯಕ್ ಸ್ಥಿತಿ ಅಂತ ಮುಂದೆ ಹೇಳೋರಿದ್ದಾರೆ. ಅಪಿ ಸಮ್ಯಕ್ ಇತಿ ಸ್ಥಿತಿ ಎಂಬುದರ ಜೊತೆಗೆ ಇಲ್ಲಿ ಅನ್ವಯವನ್ನು ಮಾಡಿಕೊಳ್ಳಬೇಕು ಎಂಬ ಅಭಿಪ್ರಾಯವನ್ನ ತಿಳಿಸಿಕೊಟ್ರು. ಇದಾದ್ಮೇಲೆ ಸರಿ, ಕಥಂ ಅಸ್ಯ ಅರ್ಥಸ್ಯ ಆನುಷಂಗಿಕತ್ವಂ. ಇಲ್ರಿ, ನೀವೇನಂದ್ರಿ? ಆನುಷಂಗಿಕವಾದ ಪರಸಚ್ಚಿದ್ಧಾಂತ ಅಂದ್ರೆ ಪ್ರಧಾನ ಪ್ರಮೇಯಕ್ಕೆ ಉಪಯೋಗ ಬೀಳತಕ್ಕಂಥದ್ದು ಅಂತಂದ್ರಿ. ಪ್ರಧಾನ ಪ್ರಮೇಯ ಯಾವುದು? ಅಶೇಷ ಗುಣ ಪೂರ್ಣತ್ವ, ಸರ್ವದೋಷ ವಿದೂರತ್ವ, ಇವೆಲ್ಲ ಪ್ರಧಾನ ಪ್ರಮೇಯಗಳು. ಅಶೇಷ ಗುಣ ಪೂರ್ಣತ್ವಕ್ಕೂ ಸ್ವಾತಂತ್ರ್ಯಕ್ಕೂ ಏನು ಸಂಬಂಧ?
ಅಂದ್ರೆ ಸ್ವಾತಂತ್ರ್ಯ ಮತ್ತು ಇತರ ಭೇದ ಇವುಗಳು ಅಶೇಷ ಗುಣ ಪೂರ್ಣತ್ವ ಸರ್ವದೋಷ ವಿದೂರತ್ವ ಅಂಬೋದಕ್ಕೆ ಅವು ಹೇಗೆ ಉಪಯೋಗ ಬೀಳುತ್ತವೆ, ಏನು ಸಂಬಂಧ? ಕಥಂ ಅಸ್ಯ ಅರ್ಥಸ್ಯ ಆನುಷಂಗಿಕತ್ವಂ, ಈ ವಿಷಯ ಆನುಷಂಗಿಕವಾದ ಪರಸಚ್ಚಿದ್ದಾಂತ ಅಂತ ಹೇಗಾಗುತ್ತದೆ? ಆನುಷಂಗಿಕವಾದ ಪರಸಚ್ಚಿದ್ದಾಂತ ಅಂದ್ರೆ ಏನಂತ ಅರ್ಥ ಹೇಳಿದ್ರಿ? ಪ್ರಧಾನ ಪ್ರಮೇಯಗಳಿಗೆ ಉಪಯೋಗ ಬೀಳತಕ್ಕಂತಹ ವಿಷಯವೇ ಆನುಷಂಗಿಕವಾದ ಪರಸಚ್ಚಿದ್ದಾಂತ ಅಂದ್ರೆ. ಪ್ರಧಾನ ಪ್ರಮೇಯ ಅಂದ್ರೆ ಅಶೇಷ ಗುಣ ಪೂರ್ಣತ್ವ ಸರ್ವದೋಷ ವಿದೂರತ್ವ, ಇವುಗಳಿಗೆ ಈ ಸ್ವಾತಂತ್ರ್ಯ ಮತ್ತು ಇತರ ಭೇದ ಇವುಗಳು ಹೇಗೆ ಉಪಯೋಗ ಬೀಳುತ್ತವಪ್ಪ ಅಂತ ಪ್ರಶ್ನೆ ಬಂದ್ರೆ ಆಚಾರ್ಯ ಉತ್ತರ ಹೇಳ್ತಾರೆ, ಅದೋಷತ್ವಸ್ಯ ಇತಿ. ಶ್ಲೋಕ ಹೇಳಿ. ಅದೋಷತ್ವಸ್ಯ ಸಿದ್ಧ್ಯರ್ಥಂ, ಅದೋಷತ್ವಸ್ಯ ಸಿದ್ಧ್ಯರ್ಥಂ ಯದ ಭೇದೇ ತದನ್ವಯಃ. ಏನರ್ಥ ನೋಡಿ, ಟೀಕಾಕೃತ್ಪಾದರು ತಿಳಿಸಿಕೊಡ್ತಾ ಇದ್ದಾರೆ. ಪ್ರಧಾನ ಪ್ರಮೇಯಗಳಲ್ಲಿ ಎರಡು, ಒಂದು ಅಶೇಷ ಗುಣ ಪೂರ್ಣತ್ವ, ಎರಡನೆಯದ್ದು ಅಶೇಷ ದೋಷ ದೂರತ್ವ. ಅಶೇಷ ದೋಷ ದೂರತ್ವ ಎಂಬುದಕ್ಕೆ ಉಪಯೋಗ ಬೀಳುತ್ತದೆ ಸ್ವಾತಂತ್ರ್ಯ ಮತ್ತು ಇತರ ಭೇದ, ಸ್ವಗತ ಭೇದ ವಿವರ್ಜಿತತ್ವ ಎಲ್ಲ ಪ್ರಮೇಯಗಳು ಆನುಷಂಗಿಕವಾದ ಪರಸಚ್ಚಿದ್ದಾಂತ ಅಂತ ಅನಿಸಿಕೊಳ್ಳುತ್ತವೆ. ಅದೋಷತ್ವದ ಸಿದ್ಧಿಗಾಗಿ ಇವುಗಳು ಅಂದ್ರೆ ಆನುಷಂಗಿಕವಾದ ಪರಸಚ್ಚಿದ್ದಾಂತ ಅಂತ ಅನಿಸಿಕೊಳ್ಳುತ್ತವೆ. ನೋಡಿ, ಟೀಕಾಕೃತ್ಪಾದರ ಆಚಾರ ಮಾತನ್ನು ವಿವರಣೆ ಮಾಡ್ತಾರೆ. ವಿಷ್ಣುವಿಗೆ ಅದೋಷತ್ವಸ್ಯ ಸಿದ್ಧ್ಯರ್ಥಂ, ಅದೋಷತ್ವದ ಸಿದ್ಧಿಗಾಗಿ ಅಯಮರ್ಥ ಅಂಗೀಕಾರ್ಯ, ಅಂಗೀಕಾರ್ಯೋಯಮರ್ಥ ಅಂತ ಬರೆದರು ಟೀಕಾಕೃತ್ಪಾದರು. ಈ ವಿಷಯವನ್ನು ಒಪ್ಪಬೇಕು. ಪರಮಾತ್ಮನಿಗೆ ನಿರ್ದೋಷತ್ವದ ಸಿದ್ಧಿಗಾಗಿ ಸ್ವಾತಂತ್ರ್ಯ ಮತ್ತು ಇತರ ಭೇದ ಇವುಗಳನ್ನು ನಾವು ಒಪ್ಪಬೇಕಾಗಿದೆ ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ. ಗೊತ್ತಾಯ್ತಲ್ಲ, ವಿಷ್ಣುವಿಗೆ ಅದೋಷತ್ವದ ಸಿದ್ಧಿಗಾಗಿ ಅಯಮರ್ಥ ಅಂಗೀಕಾರ್ಯ ಇತಿ ಶೇಷ. ಅಯಮರ್ಥ ಅಂಗೀಕಾರ್ಯ ಎಂಬುದನ್ನು ಇಲ್ಲಿ ಶೇಷ ಮಾಡಿಕೊಂಡು ಹಚ್ಚಿಕೊಂಡು ಓದಬೇಕು ಅಂತ ಅಭಿಪ್ರಾಯ. ಕೇವಲ ಪರಮಾತ್ಮನ ಅದೋಷತ್ವದ ಸಿದ್ಧಿಗಾಗಿ ಈ ಸ್ವಾತಂತ್ರ್ಯ ಇತರ ಭೇದ ಎಂಬುದು ಉಪಯೋಗ ಬೀಳುತ್ತವೆ ಅಂತ ಇಷ್ಟೇ ಅಲ್ರೇ. ಉಪಲಕ್ಷಣಮೇ ತತ್, ಉಪಲಕ್ಷಣತೆಯ ಅಶೇಷ ಗುಣಪೂರ್ಣತ್ವಸ್ಯ ಸಕಲ ಜಗಜ್ಜನ್ಮಾದಿ ಕಾರಣತ್ವಸ್ಯ ಚ ಇತ್ಯಪಿ ದ್ರಷ್ಟವ್ಯಂ. ಭಗವಂತ ಅಶೇಷ ಗುಣಪೂರ್ಣನಾಗಿದ್ದಾನೆ. ಯಾಕೆ ಅಂದ್ರೆ ಅವನು ಸ್ವತಂತ್ರನಾದ್ದರಿಂದ. ಭಗವಂತ ಅಶೇಷ ದೋಷ ವಿದೂರನಾಗಿದ್ದಾನೆ, ನಿರ್ದೋಷ. ಯಾಕೆ ಅಂದ್ರೆ ಸ್ವತಂತ್ರ ಇತರ ಭಿನ್ನ. ಅದೇ ರೀತಿ ಅವನು ಜಗಜ್ಜನ್ಮಾದಿ ಕಾರಣ. ಯಾಕೆಯಪ್ಪ ಅಂದ್ರೆ ಅವನು ಸ್ವತಂತ್ರ ಇತರರಿಂದ ಭಿನ್ನ. ಈ ರೀತಿ ನೋಡಿ, ಅಂದ್ರೆ ಒಟ್ಟು ಭಗವಂತನ ಮೂರು ಪ್ರಧಾನವಾದ ವಿಚಾರಗಳೇನಿದೆ, ಪ್ರಧಾನ ಪ್ರಮೇಯಗಳು ಮೂರು: ಅಶೇಷ ಗುಣ ಪೂರ್ಣತ್ವ, ಅಶೇಷ ದೋಷ ವಿದೂರತ್ವ, ಜಗಜ್ಜನ್ಮಾದಿ ಕಾರಣತ್ವ. ಈ ಮೂರು ಪ್ರಧಾನ ಪ್ರಮೇಯಗಳಿಗೆ ಉಪಯೋಗ ಬೀಳುತ್ತವೆ ಸ್ವಾತಂತ್ರ್ಯ, ಇತರ ಭೇದ, ಸ್ವಗತ ಭೇದ ವಿವರ್ಜಿತತ್ವ ಇವೆಲ್ಲವುಗಳು ಕೂಡ. ಕೇವಲ ಆಚಾರ್ಯ ಶ್ಲೋಕದಲ್ಲಿ ಒಂದನ್ನ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಅದೋಷತ್ವಸ್ಯ ಸಿದ್ಧ್ಯರ್ಥಂ, ಭಗವಂತನ ನಿರ್ದೋಷತ್ವದ ಸಿದ್ಧಿಗಾಗಿ ಈ ಸ್ವಾತಂತ್ರ್ಯಾದಿ ಗುಣಗಳು ಉಪಯೋಗ ಬೀಳುತ್ತವೆ. ಆದ್ದರಿಂದ ಇದು ಆನುಷಂಗಿಕವಾದ ಪರಸಚ್ಚಿದ್ದಾಂತ ಅಂತ ತಿಳಿಸಿಕೊಟ್ಟಿದ್ದಾರೆ ಅಂತ ಹೇಳಿದರು. ಇದಾದ್ಮೇಲೆ ಸರಿ, ಅನೇನ ಕಥಂ ತತ್ ಸಿದ್ಧಿ ಪ್ರಶ್ನೆ. ದೇವರು ಸ್ವತಂತ್ರನಾದರೆ ಅವನು ಅಶೇಷ ಗುಣಪೂರ್ಣ, ಅವನು ನಿರ್ದೋಷ, ಜಗಜ್ಜನ್ಮಾದಿ ಕಾರಣ ಅಂತ ಹೇಗೆ ಸಿದ್ಧ ಆಗುತ್ತದೆ? ಅನೇನ ಕಥಂ ತತ್ ಸಿದ್ಧಿ ಅಂತಂದರೆ ನೋಡಿ, ಒಂದು ವೇಳೆ ಪರಮಾತ್ಮ ಜಗತ್ತಿನಿಂದ ಅಭಿನ್ನ ಅಂತ ಆಗಿಬಿಟ್ರೆ, ಜಗತ್ತಿನಿಂದ ಭಿನ್ನ ಅಂತ ನಾವು ಹೇಳಿದ್ದೇವೆ, ಗೊತ್ತಾಯ್ತಲ್ಲೋ? ಅಲ್ಲಿ ಹೇಳುವಾಗ ಹೇಳಿದರು, ತಸ್ಯ ಭೇದಶ್ಚ ಸರ್ವತಃ, ಭಗವಂತ ಸ್ವತಂತ್ರ, ಅವನು ಸಮಸ್ತ ಜಗತ್ತಿನಿಂದ ಭಿನ್ನ ಅಂತ ಹೇಳಿದ್ದೇವೆ. ಇದು ಪರಮಾತ್ಮನ ಅಶೇಷ ಗುಣಪೂರ್ಣತ್ವ ನಿರ್ದೋಷತ್ವಕ್ಕೆ ಉಪಪಾದಕ, ಸಮರ್ಥಕ ಅಂತ ಹೇಳಿದ್ದೇವೆ. ಯಾತಕ್ಕೆ ಹೇಳಬೇಕು ಅಂತ ಪ್ರಶ್ನೆ. ಪರಮಾತ್ಮ ಇಡೀ ಇತರವಾದ ಜಗತ್ತಿನಿಂದ ಭಿನ್ನ ಅಂತ ಯಾತಕ್ಕೆ ಹೇಳಬೇಕು ಅಂದ್ರೆ, ಯದ ಭೇದೆ ತದನ್ವಯ. ಒಂದು ವೇಳೆ
ಜಗತ್ತಿನ ಜೊತೆಗೆ ವಿಷ್ಣುವಿಗೆ ಅಭೇದ ಹೇಳಿಬಿಟ್ರೆ, ಯದ್ ಅಭೇದೇ ಸತಿ, ವಿಷ್ಣುವಿಗೆ ಅಭೇದವನ್ನ ಒಪ್ಪಿಬಿಟ್ರೆ, ತದನ್ವಯ ಜಗತ್ತಿನಲ್ಲಿರುವ ದೋಷಗಳು ಪರಮಾತ್ಮನಿಗೆ ಬರಬೇಕಾಗುತ್ತದೆ, ಅಥವಾ ಪರಮಾತ್ಮನಿಗೆ ಸ್ವಾತಂತ್ರ್ಯ ಹಾನಿ ಆಗಬೇಕಾಗುತ್ತದೆ, ಅಶೇಷ ಗುಣ ಪೂರ್ಣತ್ವ ನಾಶವಾಗಬೇಕಾಗುತ್ತದೆ. ಯಾಕೆ ಜಗತ್ತಿನಿಂದ ಅಭಿನ್ನ ಅಂದಮೇಲೆ ಜಗತ್ತಿನಲ್ಲಿ ದೋಷ ಇದೆ ಅಂದ ಮೇಲೆ ಪರಮಾತ್ಮನಿಗೂ ದೋಷ ಬರಬೇಕಾದೀತು. ಯದಭೇದೆ ತದನ್ವಯ. ನೋಡಿ ಟೀಕಾಕೃತ್ಪಾದರು ವಿವರಣೆ ಮಾಡ್ತಾರೆ. ಯಸ್ಮಾತ್ ಯಾವ ಜಗತ, ಜಗತ್ತಿನಿಂದ, ಯಸ್ಮಾತ್ ಯಾವ ಕಾರಣ, ಜಗತ ಅಭೇದೆ, ಈ ಒಂದು ಅಸ್ವತಂತ್ರವಾದ ಜಗತ್ತಿನಿಂದ ಅಭೇದ ಹೇಳಿಬಿಟ್ರೆ ಆ ವಿಷ್ಣುವಿಗೆ ವಿಷ್ಣೋ ದೋಷ ಸಂಬಂಧ ಪ್ರಸಜ್ಜತೆ. ದೋಷಿಯಾದ ಜಗತ್ತಿನಿಂದ ಅಭೇದ ದೇವರಿಗೆ ಹೇಳಿಬಿಟ್ರೆ ದೇವರಿಗೂ ದೋಷದ ಸಂಬಂಧ ಬರಬೇಕಾಗುತ್ತೆ. ತಸ್ಮಾತ್, ಆದ್ದರಿಂದ, ತಸ್ಮಾದಿತಿ ಪೂರ್ವೇಣ ಸಂಬಂಧ, ತಸ್ಮಾತ್ ಆದ್ದರಿಂದ, ಸ್ವತಂತ್ರತ್ವಾತ್ ಇತರ ಭಿನ್ನತ್ವಾತ್ ಸಹ ಅಶೇಷ ಗುಣಪೂರ್ಣ ನಿರ್ದೋಷ ಇತ್ಯರ್ಥ ಅಂತ ಅರ್ಥ. ಇಲ್ಲಿ ಅತ್ರಾಪಿ ಅಭೇದ ಇತಿ ಅಸ್ವಾತಂತ್ರ್ಯಸ್ಯಾಪಿ ಉಪಲಕ್ಷಣಂ. ನೋಡಿ, ಜಗತ್ತಿನಿಂದ ಪರಮಾತ್ಮನಿಗೆ ಅಭೇದ ಹೇಳಿಬಿಟ್ರೆ ಜಗತ್ತಿನಲ್ಲಿರುವ ದೋಷಗಳೆಲ್ಲ ದೇವರಿಗೆ ಬರಬೇಕಾಗುತ್ತದೆ. ಯದಭೇದೇ ತದನ್ವಯ ಅಂದ್ರೆ ದೋಷಾನ್ವಯ, ಅಂದ್ರೆ ಜಗತ್ತಿನ ದೋಷದ ಸಂಬಂಧ ಪರಮಾತ್ಮನಿಗೆ ಬರಬೇಕಾಗುತ್ತೆ. ಇಷ್ಟು ಮಾತ್ರ ಅಲ್ಲ, ಅದರಿಂದ ನೋಡಿ ದೋಷದ ಸಂಬಂಧ ದೇವರಿಗೆ ಬರಬೇಕಾಗುತ್ತೆ ಅಂಬೋದರ ಜೊತೆಗೆ ಉಪಲಕ್ಷಣತೆಯ ಅಸ್ವಾತಂತ್ರ್ಯನು ದೇವರಿಗೆ ಬರಬೇಕಾಗುತ್ತೆ. ಒಂದು ವೇಳೆ ಜಗತ್ತಿನಿಂದ ಪರಮಾತ್ಮನಿಗೆ ಅಭೇದ ಹೇಳಿಬಿಟ್ರೆ ಈ ಜಗತ್ತಿನಿಂದ ದೇವರು ಅಭಿನ್ನ ಅಂದ್ರೆ ಜಗತ್ತು ಅಸ್ವತಂತ್ರ, ದೇವರು ಹಾಗಾದ್ರೆ ಅಸ್ವತಂತ್ರ ಅಂತ ಆಗಬೇಕಾಗುತ್ತೆ. ಜಗತ್ತು ದೋಷಿಯಾದ್ದರಿಂದ ಜಗತ್ತಿನಲ್ಲಿ ಚೇತನಾತ್ಮಕವಾದ ಪ್ರಪಂಚದಲ್ಲಿ ದೋಷ ಇರೋದ್ರಿಂದ ಈ ಪ್ರಪಂಚದಿಂದ ಅಭೇದ ಹೇಳಿದರೆ ದೇವರಿಗೆ ದೋಷದ ಸಂಬಂಧ ಬರಬೇಕಾದೀತು. ಹೇಗೋ ಹಾಗೆ ದೋಷದ ಸಂಬಂಧ ಅಂಬೋದರ ಜೊತೆಗೆ ಉಪಲಕ್ಷಣತೆಯ ಇನ್ನೊಂದನ್ನು ಸ್ವೀಕಾರ ಮಾಡಬೇಕೇನು? ಈ ಜಗತ್ತಿನಿಂದ ದೇವರಿಗೆ ಅಭೇದ ಹೇಳಿಬಿಟ್ರೆ ಈ ಜಗತ್ತು ಅಸ್ವತಂತ್ರ, ದೇವರು ಅಸ್ವತಂತ್ರ. ಜಗತ್ತಿನಿಂದ ಅಭಿನ್ನ ಅಂದಮೇಲೆ, ಜಗತ್ತು ಅಸ್ವತಂತ್ರ ಅಂದಮೇಲೆ ಜಗತ್ತಿನಂತೆ ಪರಮಾತ್ಮನೂ ಕೂಡ ಅಸ್ವತಂತ್ರ ಅಂತ ಆಗಬೇಕಾಗುತ್ತದೆ ಅಂತ ಅಭಿಪ್ರಾಯ. ಅಸ್ವಾತಂತ್ರ್ಯಸ್ಯಾಪಿ ಉಪಲಕ್ಷಣಂ. ತದನ್ವಯ ಅಂದ್ರೆ ಇತಿ ಚ ಗುಣಪೂರ್ತ್ಯಾದ್ಯಭಾವಸ್ಯಾಪಿ ತದನ್ವಯ. ಅನ್ವಯ ಅಂದ್ರೆ ಸಂಬಂಧ, ದೋಷದ ಅನ್ವಯ. ಜಗತ್ತಿನಲ್ಲಿ ದೋಷ ಇರೋದ್ರಿಂದ ಜಗತ್ತಿನಿಂದ ಅಭೇದ ಹೇಳಿಬಿಟ್ರೆ ದೋಷದ ಸಂಬಂಧ. ಜಗತ್ತು ಅಸ್ವತಂತ್ರವಾದ್ದರಿಂದ ಆ ಜಗತ್ತಿನಿಂದ ಅಭಿನ್ನ ಆಗಿಬಿಟ್ರೆ ದೇವರು, ಜಗತ್ತಿನಲ್ಲಿರುವ ಅಸ್ವಾತಂತ್ರ್ಯದ ಸಂಬಂಧ ತದನ್ವಯ. ಎರಡನೇದು. ಮೂರನೇದು ತದನ್ವಯ ಅಂಬೋದ್ರಿಂದ ಜಗತ್ತು ಅಸ್ವತಂತ್ರ, ಜಗತ್ತಿನಲ್ಲಿ ಗುಣಪೂರ್ತಿ ಇಲ್ಲ, ಜಗತ್ತಿನಲ್ಲಿ ಗುಣ ಪರಿಪೂರ್ಣತ್ವ ಯಾರಿಗೂ ಇಲ್ಲ, ಗುಣಪೂರ್ತಿ ಅಭಾವ ಇದೆ ಜಗತ್ತಿನಲ್ಲಿ. ಈ ಜಗತ್ತಿನಿಂದ ದೇವರಿಗೆ ಅಭೇದ ಹೇಳಿಬಿಟ್ರೆ ದೇವರಲ್ಲಿಯೂ ಕೂಡ ಗುಣಪೂರ್ತಿ ಬರೋದಿಲ್ಲ. ಅಂದ್ರೆ ಪೂರ್ತಿ ಗುಣಗಳು ಬರೋದಿಲ್ಲ ಅಂದ್ರೆ ಏನು? ಗುಣ ಪರಿಪೂರ್ಣತ್ವ ಜಗತ್ತಿನಲ್ಲಿ ಇಲ್ಲ ಅಂದಮೇಲೆ ದೇವರಲ್ಲಿಯೂ ಕೂಡ ಗುಣ ಪರಿಪೂರ್ಣತ್ವ ಇಲ್ಲ. ಗುಣಪೂರ್ತಿ ಅಭಾವಸ್ಯಾಪಿ, ಜಗತ್ತಿನಲ್ಲಿ ಗುಣಪೂರ್ತಿ ಅಭಾವ ಇದ್ದ ಮೇಲೆ, ಅಪೂರ್ಣ ಗುಣತಾ ಇದ್ದ ಮೇಲೆ ದೇವರಿಗೂ ಕೂಡ ಗುಣ ಪರಿಪೂರ್ಣತ್ವ ಬರಲ್ಲ, ಗುಣಪೂರ್ತಿ ಅಭಾವನೆ ಬರುತ್ತದೆ. ಇದಾದ ಮೇಲೆ ಅನ್ಯತ್ತಂತ್ರಂ ಇತ್ಯನ್ಯ ಶಬ್ದ ಅಮುಕ್ತ ವಿಷಯ ಇತಿ ಪ್ರತೀತಿ ಸ್ಯಾತ್. ಹಿಂದೆ ಆಚಾರ್ಯರ ಅನುವ್ಯಾಖ್ಯಾನದಲ್ಲಿ ಇನ್ನೊಂದು ಮಾತು ಹೇಳಿದ್ರು, ವಿಷ್ಣೋರನ್ಯಚ್ಚ ತತ್ತಂತ್ರಂ ಇತಿ ಸಮ್ಯಗ್ ವಿನಿರ್ಣಯ ಅಂತ ಮಾತು ಬಂತೋ ಇಲ್ಲೋ? ಇಲ್ಲಿ ನೋಡಿ, ಪರಮಾತ್ಮನಿಂದ ಭಿನ್ನವಾದದ್ದೆಲ್ಲ ತತ್ತಂತ್ರಂ ದೇವರ ಅಧೀನ ಅಂತ ಹಿಂದಿನ ಅನುವ್ಯಾಖ್ಯಾನದ ಒಂದು ಮಾತಿದೆ. ವಿಷ್ಣೋರನ್ಯಚ್ಚ ತತ್ತಂತ್ರಂ ವಾಚನಿಕವಾದ ಪರಸತ್ಸಿದ್ಧ ಅಂತ ಹೇಳುವಾಗ ಮೂರನೇ ಅಂಶ, ಮೊದಲನೇ ಅಂಶ ಗುಣ ಪರಿಪೂರ್ಣತ್ವ, ಎರಡನೇ ಅಂಶ ನಿರ್ದೋಷತ್ವ, ಮೂರನೇ ಅಂಶ ಇಡೀ ಜಗತ್ತು ಭಗವಂತನ ಅಧೀನ ಅಂಬೋದು. ಅನ್ಯತ್ತಂತ್ರಂ ಅಂಬೋದ್ರಿಂದ ಕೆಲವರು ಏನು ಅರ್ಥ ಹೇಳ್ತಾರೆ, ಪರಮಾತ್ಮನಿಂದ ಭಿನ್ನವಾದದ್ದು ಅದು ಭಗವಂತನ ಅಧೀನ ಅಂತಂದ್ರೆ, ಭಗವಂತನ ಅಧೀನವಾದವರು ಅಂದ್ರೆ ಅದು ಅಮುಕ್ತರು ಮಾತ್ರ ಭಗವಂತನ ಅಧೀನ ಅಂತ ಹೀಗೆ ಅರ್ಥ ಹೇಳ್ತಾರೆ. ತತ್ತಂತ್ರಂ
ಭಗವಂತನಿಂದ ಭಿನ್ನವಾದದ್ದು ದೇವರ ಅಧೀನ ಅಂದ್ರೆ ಮುಕ್ತರು ದೇವರ ಅಧೀನ ಅಂತ ಅರ್ಥ ಅಲ್ರೇ. ಅಮುಕ್ತರು ಮಾತ್ರ ದೇವರ ಅಧೀನ, ಅಮುಕ್ತರು ದೇವರ ಅಧೀನ ಅಂತ ಹಿಂಗೆ ಕೆಲವರು ಅರ್ಥ ಹೇಳ್ತಾರೆ. ಅನ್ಯತ್ತಂತ್ರಂ ಅಂತ ಅಲ್ಲಿ ಹೇಳುವಾಗ ಅಲ್ಲಿ ಅನ್ಯ ಶಬ್ದವನ್ನ ಅಮುಕ್ತ ವಿಷಯಕ, ಅನ್ಯ ಶಬ್ದ ಅಮುಕ್ತ ವಿಷಯ. ಪರಮಾತ್ಮನಿಂದ ಅನ್ಯ ಭಿನ್ನವಾದದ್ದು ಅಂದ್ರೆ ಅಮುಕ್ತರು, ಆ ಅಮುಕ್ತರು ದೇವರ ಅಧೀನ. ಎಸ್, ಅದನ್ನ ನಾವು ಒಪ್ತೇವೆ. ಇಷ್ಟು ಮಾತ್ರ ಅವರ ಅರ್ಥ ಹೇಳ್ತಾರೆ. ಹಾಗಲ್ಲ, ಇತಿ ಪ್ರತೀತಿ ಸ್ಯಾತ್ ತದರ್ಥಮ. ಹಾಗಾದ್ರೆ ಏನು? ಭಗವಂತನಿಂದ ಅನ್ಯ ಭಿನ್ನವಾದದ್ದು ದೇವರ ಅಧೀನ ಅಂದ್ರೆ ಅರ್ಥ ಏನು? ಕೇವಲ ಅಮುಕ್ತರಾದವರು ದೇವರ ಅಧೀನ, ಇಷ್ಟು ಮಾತ್ರ ಅಲ್ಲ, ಮುಕ್ತ ಪ್ರಪಂಚವು ಭಗವದಧೀನ. ತತ್ತಂತ ಹೇಳ್ರಿ, ತತ್ತಂತ್ರತ್ವಂಚ ಮುಕ್ತಾನಾಂ, ತತ್ತಂತ್ರತ್ವಂಚ ಮುಕ್ತಾನಾಂ ಅಪಿ ತದ್ಗುಣ ಪೂರ್ತಯೇ. ನೋಡಿ, ಮುಕ್ತಾನಾಮಪಿ ತತ್ತಂತ್ರತ್ವಂ, ಮುಕ್ತಾನಾಮಪಿ ತತ್ತಂತ್ರತ್ವಂ. ಮುಕ್ತರು ಕೂಡ ಭಗವಂತನ ಅಧೀನರೇ. ಮುಕ್ತರಿಗೂ ದೇವರ ಅಧೀನ್ಯ ಎಂಬುದು ಉಂಟು. ಮುಕ್ತರು ದೇವರ ಅಧೀನವೇ. ಶಬ್ದ ವಕ್ಷಮಾಣೇನ ಭೇದೇನ ಸಹ ಸಮುಚ್ಚಯಾರ್ಥ. ಮುಂದೆ ಹೇಳುವ ಭೇದದಿಂದ ಸಮುಚ್ಚಯ ಮಾಡಿಕೊಳ್ಳಬೇಕು ಅಂತ ಅಭಿಪ್ರಾಯ. ಮುಂದೆ ಎಲ್ಲಿ ಭೇದ ಹೇಳ್ತಾ? ಮುಕ್ತಾನಾಮಪಿ ಭೇದಶ್ಚ ಅಂತ ಅಲ್ಲಿ ಶಬ್ದ ಹೇಳಿದ್ದಾರೆ. ಗೊತ್ತಾಯ್ತು? ಮುಂದೆ ಹೇಳುವ ಶಬ್ದದ ಜೊತೆಗೆ ಸಮುಚ್ಚಯ ಎಂಬ ಅರ್ಥ ಉಳ್ಳದ್ದಾಗಿದೆ. ಅಂದ್ರೆ ಮುಂದೆ ಹೇಳುವ ಭೇದದ ಜೊತೆಗೆ, ಅಂದ್ರೆ ಮುಕ್ತರಿಗೆ ಪರಮಾತ್ಮನಿಂದ ಭೇದ ಇದೆ, ಮುಕ್ತರಿಗೆ ಪರಮಾತ್ಮನಿಂದ ಭೇದ ಇದೆ, ಇಷ್ಟು ಮಾತ್ರ ಅಲ್ಲ. ಮುಕ್ತರು ಪರಮಾತ್ಮನಿಂದ ಭಿನ್ನರು, ಇಷ್ಟು ಮಾತ್ರ ಅಲ್ಲ. ಭೇದ ಎಂಬುದರ ಜೊತೆಗೆ ಇನ್ನೊಂದನ್ನು ಸಮುಚ್ಚಯ ಮಾಡಿಕೊಳ್ಬೇಕು, ಸೇರಿಸ್ಕೊಳ್ಬೇಕು. ಏನು? ಮುಕ್ತರು ಪರಮಾತ್ಮನಿಂದ ಭಿನ್ನರು, ಇಷ್ಟು ಮಾತ್ರ ಅಲ್ಲ, ಮುಕ್ತರು ಪರಮಾತ್ಮನ ಅಧೀನರು ಎಂಬುದನ್ನು ಯಾಡ್ ಮಾಡಿಕೊಳ್ರಿ. ಈ ವಿಷಯವೇ ಮುಕ್ತಾನಾಮಪಿ ಭೇದಶ್ಚ, ಮುಂದೆ ಹೇಳುವ ಮುಕ್ತರ ಭೇದದ ಜೊತೆಗೆ ಯಾಧೀನ್ಯವನ್ನು ಕೂಡ ಸ್ವೀಕಾರ ಮಾಡಿ. ಮುಕ್ತರು ಪರಮಾತ್ಮನಿಂದ ಭಿನ್ನ, ಇಷ್ಟು ಮಾತ್ರ ಅಲ್ಲ, ಆ ಮುಕ್ತರು ಪರಮಾತ್ಮನ ಅಧೀನರು ಆಗಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಶಬ್ದ ವಕ್ಷಮಾಣೇನ ಭೇದೇನ ಸಹ ಸಮುಚ್ಚಯಾರ್ಥ. ಅಂದ್ರೆ ಮುಕ್ತರಿಗೂ ಪರಮಾತ್ಮನ ಅಧೀನತೆ ಇದೆ. ಇತ್ಯಂಗೀಕಾರ್ಯಂ, ಅಂಗೀಕಾರ್ಯಂ ಇತಿಶೇಷ, ಅಂಗೀಕಾರ ಮಾಡಬೇಕು ಅಂತ ಇಷ್ಟಾರ್ಥ. ಸರಿ, ಮುಗೀತು. ಕಿಮರ್ಥಮಿದಂ ಅಂಗೀಕಾರ್ಯಂ? ಯಾತಕ್ಕೆ ಮುಕ್ತರು ಪರಮಾತ್ಮನ ಅಧೀನ ಎಂಬುದನ್ನು ಒಪ್ಪಬೇಕ್ರಿ ಅಂತ ಪ್ರಶ್ನೆ ಬಂದರೆ, ಜನ್ಮಾದಿ ಸೂತ್ರಸ್ಯ ಅಮುಕ್ತ ವಿಷಯತಾಪಿ ಉಪಪತ್ತೇ. ಅವ್ರು ಪ್ರಶ್ನೆ ಮಾಡ್ತಾರೆ, ಯಾಕೆ ಮುಕ್ತರು ಪರಮಾತ್ಮನ ಅಧೀನ? ಇಡೀ ಜಗಜ್ಜನ್ಮಾದಿ ಕಾರಣಕರ್ತೃವೇ ದೇವರು. ಆದ್ದರಿಂದ ಅವನು ಜಗಜ್ಜನ್ಮಾದಿ ಕಾರಣಕರ್ತ, ಆದ್ದರಿಂದ ಮುಕ್ತರು ಕೂಡ ಪರಮಾತ್ಮನ ಅಧೀನರು ಅಂತಂತೀವಿ. ಅದಕ್ಕೆ ಅವ್ರಂತಾರ ಪೂರ್ವ ಪಕ್ಷಿಗಳು, ನೋಡಿ, ಜಗಜ್ಜನ್ಮಾದಿ ಕಾರಣ ಅಂದ್ರೆ ಏನು? ಅಮುಕ್ತರಾದ ಜಗತ್ತಿಗೆ ಪರಮಾತ್ಮ ಕಾರಣ ಅಂತ ಇಷ್ಟೇ ಅರ್ಥ. ಅಲ್ಲಿ ಮುಕ್ತ ಜಗತ್ತಿಗೂ ಭಗವಂತ ಕಾರಣ ಅಂತ ಎಲ್ಲಿ ಹೇಳಿದ್ದಾರೆ? ಓಂ ಜನ್ಮಾದ್ಯಸ್ಯತಃ ಓಂ ಎಂಬ 2ನೇ ಸೂತ್ರದಲ್ಲಿ ಪರಮಾತ್ಮನಿಗೆ ಜಗಜ್ಜನ್ಮಾದಿ ಕಾರಣತ್ವ ಹೇಳಿದ್ದಾರೆ. ಇಡೀ ಜಗತ್ತಿಗೆ ಭಗವಂತ ಕಾರಣ. ಅಮುಕ್ತ ಜಗತ್ತಿಗೆ ಕಾರಣ ಅಂತ ಇಷ್ಟೇ ಅರ್ಥನೇ ಹೊರತು ಮುಕ್ತ ಜಗತ್ತಿಗೆ ಕಾರಣ ಅಂತ ಎಲ್ಲಿ ಅರ್ಥ ಬರುತ್ತದೆ? ಕಿಮರ್ಥಮಿದಂ ಅಂಗೀಕಾರ್ಯಂ ಜನ್ಮಾದಿ ಸೂತ್ರಸ್ಯ ಅಮುಕ್ತ ವಿಷಯತಾಪಿ ಉಪಪತ್ತೆ. ಜಗಜ್ಜನ್ಮಾದಿ ಕಾರಣ ಅಂದ್ರೆ ಅಮುಕ್ತರಾದವರಿಗೆ ಪರಮಾತ್ಮ ಕಾರಣ ಅಂತ ಹಿಂಗೂ ಅರ್ಥ ಹೇಳಬಹುದಲ್ಲ. ಅಂದ್ರೆ ಇತ್ಯತಃ ಆಹ ತದಿತಿ, ಅದಕ್ಕೆ ಉತ್ತರ ಹೇಳಿದ್ರು. ತದ್ಗುಣ ಪೂರ್ತಯೇ ಅಪಿ ತದ್ಗುಣ ಪೂರ್ತಯೇ. ನೋಡಿ, ಪರಮಾತ್ಮನ ಗುಣಪರಿಪೂರ್ಣತ್ವ ಸಿದ್ಧಿಗೋಸ್ಕರ ಮುಕ್ತರು ಪರಮಾತ್ಮನ ಅಧೀನ ಎಂಬುದನ್ನು ಒಪ್ಪಲೇಬೇಕು. ಕೇವಲ ಅಮುಕ್ತರು ಮಾತ್ರ ಪರಮಾತ್ಮನ ಅಧೀನ ಅಂದ್ರೆ ದೇವರಿಗೆ ಗುಣಪರಿಪೂರ್ಣತ್ವ ಸಿದ್ಧವಾಗಲ್ರಿ. ಗುಣಪರಿಪೂರ್ಣತ್ವ ಆದರೂ ವೇದಾದಿ ಸಚ್ಚಾಸ್ತ್ರ ಪ್ರಮಾಣಗಳಿಂದ ಸಿದ್ಧವಾಗಿದೆ. ಆದ್ದರಿಂದ ಗುಣಪರಿಪೂರ್ಣತ್ವ ಸಿದ್ಧವಾಗಬೇಕಾದ್ರೆ ದೇವರಿಗೆ ಅಮುಕ್ತರಂತೆ ಮುಕ್ತರೂ ಭಗವಂತನ ಅಧೀನ ಎಂಬುದನ್ನು ಒಪ್ಪಲೇಬೇಕು. ತದ್ಗುಣ ಪೂರ್ತಯೇ, ಆ ಪರಮಾತ್ಮನ ಗುಣಪೂರ್ಣತ್ವಕ್ಕಾಗಿ ನಾವು ಒಪ್ಪಲೇಬೇಕು. ಮುಕ್ತರು ಕೂಡ ದೇವರ ಅಧೀನ. ನೋಡಿ, ನಹಿ ಮುಕ್ತಾನಾಂ ತತ್ತಂತ್ರತ್ವೇನ ವಿನಾ ತಸ್ಯ ನಿರರ್ಗಲಂ ಐಶ್ವರ್ಯಂ ನಹಿ ಸಿದ್ಧ್ಯತಿ ಅಂತ ಅರ್ಥ. ಮುಕ್ತ
ಮುಕ್ತರು ಭಗವಂತನ ಅಧೀನ ಅಂತ ಹೇಳದೇ ಹೊರತು ನಿರರ್ಗಲವಾದ ಆ ಭಗವಂತನಿಗೆ ಐಶ್ವರ್ಯ ಅಂಬೋದು ಈಶ್ವರತ್ವ ಅಂಬೋದು ಸರ್ವಥಾ ಸಿದ್ಧವಾಗೋದಿಲ್ಲ. ನಿರರ್ಗಳವಾಗಿ ಭಗವಂತನಿಗೆ ಐಶ್ವರ್ಯ ಗುಣ ಪರಿಪೂರ್ಣತ್ವ ಸಿದ್ಧವಾಗಬೇಕಾದ್ರೆ ಮುಕ್ತರೂ ಭಗವಂತನ ಅಧೀನ ಅಂತ ಒಪ್ಪಿದರೆ ಮಾತ್ರ ಸಿದ್ಧವಾಗುತ್ತದೆ. ನಚ ತದಂತರೇಣ ಗುಣಪೂರ್ತಿರ್ಭವತಿ, ತದಂತರೇಣ ಗುಣಪೂರ್ತಿ ನಚ ಭವತಿ. ಮುಕ್ತರನ್ನ ಬಿಟ್ಟು ಕೇವಲ ಅಮುಕ್ತರಿಗೆ ಮಾತ್ರ ಪರಮಾತ್ಮ ಸ್ವಾಮಿ ನಿಯಾಮಕ ಅಂತ ಇಷ್ಟೇ ಅಂದುಬಿಟ್ರೆ ಅವಾಗ ಏನಾಗುತ್ತದೆ? ಇಷ್ಟೇ ಅಂದುಬಿಟ್ರೆ ಆವಾಗ ದೇವರು ಗುಣ ಪರಿಪೂರ್ಣ ಅಂತ ಆಗಲ್ಲ. ಭಗವಂತ ಸಂಪೂರ್ಣ ಗುಣ ಪರಿಪೂರ್ಣ ಅಂತ ಆಗಬೇಕಾದರೆ ಮುಕ್ತರೂ ಭಗವಂತನ ಅಧೀನ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಲೇಬೇಕು ಅಂತ ಅಭಿಪ್ರಾಯ. ಇದರ ಜೊತೆಗೆ ಮುಕ್ತರೂ ಕೂಡ ಪರಮಾತ್ಮನಿಂದ ಭಿನ್ನರೇ ಆಗಿದ್ದಾರೆ. ಕೆಲವರು ಅನ್ನೋದುಂಟು, ರಾಮಾನುಜ ಸಿದ್ಧಾಂತ ಕೆಲವು ಸಿದ್ಧಾಂತಗಳು ಉಂಟು, ಮುಕ್ತರಾದ ಮೇಲೆ ದೇವರಿಂದ ಅಭಿನ್ನರಾಗಿ ಬಿಡ್ತಾರೆ. ಹಾಗಲ್ಲ, ಮುಕ್ತರೂ ಪರಮಾತ್ಮನಿಂದ ಭಿನ್ನರೇ. ಕೆಲವರು ಪ್ರಶ್ನೆ ಮಾಡ್ತಾರೆ ನೋಡಿ, ಇಲ್ಲಿ ಮುಕ್ತರೂ ಭಗವಂತನ ಅಧೀನ ಅಂತ ನಾವು ಹೇಳಿದಾಗ ಸ್ಯಾದೇ ತತ ಇದು ನೀವು ಹೇಳಬಹುದಾಗಿತ್ತು. ಯದಿ ಮುಕ್ತಾಹ ಪರಮಾತ್ಮನಃ ಭಿನ್ನಾಹ ಸ್ಯುಹು, ಮುಕ್ತರು ಪರಮಾತ್ಮನಿಂದ ಭಿನ್ನ ಅಂತಾಗಿದ್ರೆ ಇದೆಲ್ಲ ವಿಚಾರ ಹೇಳಬಹುದ್ರಿ. ನಚ ತಥ, ಮುಕ್ತರು ಮೊದಲು ಪರಮಾತ್ಮನಿಂದ ಭಿನ್ನರೇ ಅಲ್ಲ. ಯಾಕಂದ್ರೆ ನಮ್ಮ ಅಧೀನರು ಅಂತ ಆಗ್ಬೇಕಾದ್ರೆ ಅವ್ರು ನಮ್ಮಿಂದ ಭಿನ್ನರಾಗಿರ್ಬೇಕು. ಮುಕ್ತರು ದೇವರು ಅಧೀನ, ದೇವರ ಅಧೀನ ಅಂತ ಆಗ್ಬೇಕಾದ್ರೆ ಮುಕ್ತರು ದೇವರಿಂದ ಭಿನ್ನರು ಅಂತ ಆಗ್ಬೇಕು. ಆದ್ರೆ ಮುಕ್ತರು ದೇವರಿಂದ ಭಿನ್ನರಲ್ಲೇ ಅಲ್ಲ, ಮುಕ್ತರು ದೇವರಿಂದ ಅಭಿನ್ನ. ಅಭಿನ್ನರಾದವರು ನಾನು ನನ್ನ ಅಧೀನ ಅಂತ ನಾವು ಹೇಳ್ಕೋತೇವ, ನಾನು ನನ್ನಿಂದ ಅಭಿನ್ನ ಹೇಳಲ್ಲ. ಹಾಗೆ ತತ್ಕಿಂ ತತ್ತಂತ್ರತ್ವೇನ, ಮುಕ್ತರು ಪರಮಾತ್ಮನಿಂದ ಅಭಿನ್ನ ಅಂದ ಮೇಲೆ, ಅಂದ್ರೆ ಭಿನ್ನರು ಅಂತ ಅಲ್ಲ ಅಂತಂದ ಮೇಲೆ ಈ ಮುಕ್ತರು ಪರಮಾತ್ಮನ ಅಧೀನ ಅಂಬೋದು ಎಲ್ಲಿ ಬಂತು? ಅದು ಹೇಗೆ ಹೇಳೋದು? ಇತ್ಯತಃ ಆಹ, ಹೀಗೆ ಪ್ರಶ್ನೆ ಬಂದ್ರೆ ಮುಕ್ತಾನಾಮಪಿ ಇತಿ, ಮುಕ್ತಾನಾಮಪಿ ಭೇದಶ್ಚ, ಶ್ಲೋಕ ಹೇಳಿ. ಮುಕ್ತಾನಾಮಪಿ ಭೇದಶ್ಚ ನಹಿ ಭಿನ್ನಮಭಿನ್ನತಾಂ, ನಹಿ ಭಿನ್ನಮಭಿನ್ನತಾಂ ಗಚ್ಚದೃಷ್ಟಂ ಕ್ವಚಿತ್ ತಸ್ಯ, ಹೇಳಿ. ಗಚ್ಚದೃಷ್ಟಂ ಕ್ವಚಿತ್ ತಸ್ಯ ಅಭಾವೋ ಅನುಭವೋಪಗಃ, ಅಭಾವೋ ಅನುಭವೋಪಗಃ. ಮೊದಲೇನ ಅರ್ಥ ಏನು? ಮುಕ್ತಾನಾಮಪಿ ಭೇದಶ್ಚ, ಮುಕ್ತರು ಪರಮಾತ್ಮನಿಂದ ಭಿನ್ನರೂ ಆಗಿದ್ದಾರೆ. ಮುಕ್ತರು ಪರಮಾತ್ಮನ ಅಧೀನರು ಹೇಗೋ ಆ ಮುಕ್ತರು ಪರಮಾತ್ಮನಿಂದ ಭಿನ್ನರೂ ಆಗಿದ್ದಾರೆ. ಪರಮಾತ್ಮನಃ ಅತ್ಯಂತ ಭೇದಶ್ಚ ಅಂಗೀಕಾರ್ಯ, ಮುಕ್ತರಿಗೆ ಪರಮಾತ್ಮನ ಅಧೀನ್ಯ ಹೇಗಿದೆಯೋ ಮುಕ್ತರು ಪರಮಾತ್ಮನ ಅಧೀನರು ಹೇಗೋ ಹಾಗೆ ಪರಮಾತ್ಮನಿಂದ ಭಿನ್ನರೂ ಆಗಿದ್ದಾರೆ. ಅನೇನ ತಸ್ಯ ಭೇದಶ್ಚ ಸರ್ವತಃ ಇತ್ತೇತದಪಿ ವಿವೃತಂ ಭವತಿ. ಹಿಂದೆ ಹೇಳಿದ ತಸ್ಯ ಭೇದಶ್ಚ ಸರ್ವತಃ ಅಂಬೋದ್ರ ವಿವರಣೆ ಮಾಡದಂಗಾಯ್ತು. ಎಲ್ಲದರಿಂದಲೂ ಪರಮಾತ್ಮ ಭಿನ್ನನಾಗಿದ್ದಾನೆ ಅಂದ್ರೆ ಮುಕ್ತರಿಂದಲೂ ಪರಮಾತ್ಮ ಭಿನ್ನನೇ ಆಗಿದ್ದಾನೆ. ಮುಕ್ತರು ಪರಮಾತ್ಮನಿಂದ ಭಿನ್ನ ಅಂದ ಮೇಲೆ ಅವರ ಅಸ್ವತಂತ್ರರು, ಅಂದಮೇಲೆ ಪರಮಾತ್ಮನ ಅಧೀನರು ಅಂಬೋದು ಅವಶ್ಯವಾಗಿ ಹೇಳಬಹುದು. ಇನ್ನು ಕಿಮರ್ಥಂ ಇತ್ಯತಃ ಪ್ರಯೋಜನಂ ವಕ್ತುಂ ಪೀಠಮಾರಚಯತಿ. ಯಾತಕ್ಕಾಗಿ ಈ ಮುಕ್ತರು ಪರಮಾತ್ಮನಿಂದ ಭಿನ್ನ ಅಂತ ಅನ್ಬೇಕಪ್ಪ ಅಂತಂದರೆ ಭೇದ ಹೇಳೋದಕ್ಕೆ ಪ್ರಯೋಜನ ಏನು? ಪರಮಾತ್ಮನಿಗೂ ಮುಕ್ತರಾದ ಸಕಲ ಜೀವ ಜಗತ್ತಿಗೂ ಕೂಡ ಭೇದ ಹೇಳೋದ್ರಿಂದ ಏನು ಪ್ರಯೋಜನ ಏನು? ಆ ಪ್ರಯೋಜನ ಏನು ಎಂಬುದನ್ನೇ ಮುಂದೆ ಹೇಳ್ತಾ ಇದ್ದಾರೆ. ಆ ಭೇದ ಒಪ್ಪಿದರೆ ಏನು ಪ್ರಯೋಜನ ಎಂಬ ವಿಚಾರವನ್ನೆಲ್ಲ ಮತ್ತೆ ನಾಳಿನ ಪಾಠದಲ್ಲಿ ತಿಳಿಯೋಣ ಅಂತ ಹೇಳ್ತಾ ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮ. ಬಹಳ ಮಹತ್ವದ ವಿಷಯ. 2-3 ಬಾರಿ ಚೆನ್ನಾಗಿ ತಿಳಿದುಕೊಂಡು ಚಿಂತನೆ ಮಾಡಿ ಅದನ್ನು ಅನುಸಂಧಾನಕ್ಕೆ ತಂದುಕೊಳ್ಳಿ. ಗಟ್ಟಿಯಾಗಿ ಪ್ರಧಾನವಾಗಿ ಮಧ್ವಶಾಸ್ತ್ರದ ಸಿದ್ಧಾಂತಗಳಿದೆಲ್ಲವೂ ಕೂಡ ಗುರುಗಳ ಮಹತ್ವ ಏನು, ಯಾವ ರೀತಿ ನಾವು ಶಾಸ್ತ್ರಾಭ್ಯಾಸ ಮಾಡಬೇಕು, ಹೇಗೆ ಶ್ರವಣ ಮನನಗಳನ್ನು ಮಾಡಬೇಕು, ಎಂದಿಗೂ ಶ್ರವಣ ಮನನಾದಿಗಳನ್ನು ಬಿಡಬಾರದು. ಬಹಳ ಮಹತ್ವದ ವಿಚಾರಗಳು. ಪದೇ 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 ಚೆನ್ನಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಚಿಂತನೆ ಮಾಡಿ ಈ ತತ್ವಗಳನ್ನು ಅನುಸಂಧಾನಕ್ಕೆ ತಂದುಕೊಳ್ಳಿ ಅಂತ ಹೇಳ್ತಾ, ಯಾಕೆ ಜೀವ ಪರಮಾತ್ಮರಲ್ಲಿ ಭೇದ ಒಪ್ಪಬೇಕೆಂಬುದಕ್ಕೆ ಕಾರಣವನ್ನು ಬಹಳ ಚೆನ್ನಾಗಿ ಆಚಾರ ಸಮರ್ಥನೆ ಮಾಡ್ತಾರೆ. ಆ ವಿಚಾರವನ್ನು ಮತ್ತೆ
ನಾಳಿನ ಪಾಠದಲ್ಲಿ ತಿಳಿಯೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.